ಶೋಭಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಂತ್ರಿ ಪಾಂಡೆಯವರು ಬರೆದಿರುವ ಬಾಲಮೋಹಿನಿ ಟೀಕೆ ಸ್ವಾಧ್ಯಾಯ ನಡೆದದ್ದು ಇದೆ. ಬಂಧ ಅಧಿಕಾರದ 11ನೇ ಕಲಶಿದೆ. ಸರ್ವತ್ರಾಧ್ಯವಸಾನಮೇವಮಖಿಲಂ ರಾಜ್ಯಂ ಯದುಕ್ತಂ ಚಿನೈ ತನ್ಮನ್ನೇ ವ್ಯವಹಾರ ಏವ ನಿಖಿಲೋ ನ್ಯಾಶ್ರಯಶ್ಚಾಚಿತಃ ಸಮ್ಯಕ್ ನಿಶ್ಚಯಮೇಕಮೇವ ತದಮಿ ನಿಷ್ಕಂಪಮಾಕ್ರಮ್ಯ ಕಿಂ ಶುದ್ಧಜ್ಞಾನಗಣೇ ಮಹಿಂ ನಿನಜಿಜೆ ಭದ್ರಂತಿ ಸಂತೋ ಧೃತಿಂ. आम्ही संतः निजे महिम्नि धृतिं किं न बध्नन्ति. ಸಮ್ಯಕ್ದೃಷ್ಟಿ ಜೀವರುಗಳು ತಮ್ಮ ಶುದ್ಧ ಚಿದ್ರೂಪ ಸ್ವರೂಪದಲ್ಲಿ ಸ್ಥಿರತೆಯ ರೂಪದ ಸುಖವನ್ನು ಏಕೆ ಅನುಭವ ಮಾಡುವುದಿಲ್ಲ ಎಂದರೆ ಸರ್ವಥಾ ಮಾಡುತ್ತಾರೆ. ಯಾವುದು ಬಂಧದ ಕಾರಣ ಇದೆ, ತನ್ನನ್ನು ತನ್ನ ರೂಪದಿಂದ ಅನುಭವ ಮಾಡದೇ ಇರುವಂಥ ಸಮಯದೊಳಗ ಯಾವ ನಾನಾ ಪ್ರಕಾರದ ವಿಶ್ವರೂಪದಿಂದ ಅನುಭವ ಮಾಡ್ತಾನೋ ಅದು ತಿಳಿದ ನಂತರ ಯಾವ ಜೀವನಿಗೆ ಅದು ನಿರರ್ಥಕ ಇದೆ, ಅದು ವಿಪರೀತ ಇದೆ ಅಂಥೇಳಿ ಯಾವಾಗ ಅನುಭೂತಿಪೂರ್ವಕ ತಿಳಿತಾನೋ ಆಗ ಅವ ಶುದ್ಧ ಸ್ವರೂಪದ ಸುಖವನ್ನು ಯಾಕೆ ಅನುಭವ ಮಾಡುವುದಿಲ್ಲ? ಮಾಡೇ ಮಾಡ್ತಾನೆ, ಸರ್ವಥಾ ಮಾಡ್ತಾನೆ, ಸರ್ವಥಾ ಮಾಡ್ತಾನೆ. ಅರ್ಥಾತ್ ಅವ ಹೊರಗಡೆ ಏನೇ ಮಾಡ್ತಾ ಇದ್ದ ಹಾಗೆ ಕಂಡು ಬಂದ್ರೂ ಕೂಡ ಒಳಗ ಅನುಭವ ಮಾತ್ರ ಅವನಿಗೆ ಅಂಥದ್ದಿದೆ, ಶುದ್ಧ ಚೈತನ್ಯ ಸ್ವರೂಪ. ಭಾಳ ಅದ್ಭುತ ಮಾತಿದೆ. ಅಲ್ಲೇ ಸ್ಥಿರ ಇದ್ದಂದ್ರೆ ಅವ ಯಾವಾಗ ನರಕಕೃತ ಸಂಕ್ಲೇಶ ಪರಿಣಾಮದೊಳಗ ನಾರಕೀ ಜೀವರಗಳ ಜೊತೆಗೆ ಪ್ರತ್ಯಕ್ಷ ಕಾದಾಡ್ತಾ ಇರೋದು ಕಂಡು ಬಂದ್ರೂ ಕೂಡ ಅವನು ಶುದ್ಧ ಸ್ವರೂಪದಲ್ಲಿ ಸ್ಥಿರ. ಯಾವ ಪ್ರಕಾರ ಮಿಥ್ಯಾದೃಷ್ಟಿ ಜೀವ ನಿನ್ನೆ ಹೇಳಿದ್ದಲ್ಲ, ಮಿಥ್ಯಾದೃಷ್ಟಿ ಜೀವ ಏನ ಪರ್ಯಾಯದಲ್ಲಿ ರಥ ನಿರ್ಧಾನೆ ಏಕವಚನ. ಅರೆ ಯಾವ ಜೀವ ಮಹಾಭಾಗ್ಯದಿಂದ ಜ್ಞಾನಿ ಜೀವರುಗಳ ಸರ್ವಜ್ಞ ಭಗವಂತರ ವೀತರಾಗಿ ಸಂತರುಗಳ ಉಪದೇಶದ ಅನುಸಾರ ಅಂತರ್ಮುಖರಾಗಿ ಆ ಶುದ್ಧ ಸ್ವರೂಪದ ಶ್ರದ್ಧೆಯ ಬಲದಿಂದ ಜ್ಞಾನಿ ಗುರುಗಳ ಹೇಳಿರುವಂಥ ಶುದ್ಧ ಸ್ವರೂಪದ ಶ್ರದ್ಧೆಯ ಬಲದಿಂದ ಯಾವಾಗ ತನ್ನ ಆ ಅತೀಂದ್ರಿಯ ಆನಂದ ನಿರಾಕುಲ ಶಾಂತ 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 ಇರುವಂಥ ತತ್ವದ ಸನ್ಮುಖ ಆಗಿ ಉದ್ಯಮ ಮಾಡ್ತಾನೋ ಆಗ ಅವನಿಗೇ ತಿಳಿದು ಬರ್ತಿದೆ, ಅವನ ಜ್ಞಾನಕ್ಕನ ಅದ ಸ್ಪಷ್ಟ ರೂಪದಿಂದ ಭಾಷಿತಾಗ್ತಿದೆ. ಏನ ನಾನು ಅನಂತ ಕಾಲದವರೆಗೆ ಪರ್ಯಾಯದಲ್ಲಿ ರಥ ಇದ್ದೆನು, ಈಗ ಇನ್ನೂ ದ್ರವ್ಯ ಸ್ವಭಾವದ ಅನುಭವ ಆಗಿಲ್ಲ, ಆದರೆ ಜ್ಞಾನಿ ಗುರುಗಳ ಉಪದೇಶದ ಅನುಸಾರ ಅಂತ ತತ್ವದ ಮೇಲೆ ಶ್ರದ್ಧೆಯನ್ನಿಟ್ಟು
ಅಂತರ್ಸನ್ಮುಖ ಪ್ರವೃತ್ತಿ ಮಾಡ್ತಾನಲ್ಲ ಜ್ಞಾನದ, ಆಗ ಅವನಲ್ಲಿ ನಿರ್ಣಯ ಆಗಿ ಹೋಗ್ತಿದೆ ನಾನು ಓಹೋ ಅನಂತ ಜೀವರುಗಳ ಸತ್ಯ ಸ್ವರೂಪದ ಸ್ವೀಕಾರ ಮಾಡಿ ಸರ್ವಜ್ಞ ಪ್ರಭು ಹೇಳಿರುವಂಥ ಶಾಂತಿಯ ಸಾಗರ, ಆನಂದದ ನಿಲಯ, ಜ್ಞಾನದ ರಸಕಂದ, ಆ ಶುದ್ಧಾತ್ಮ ತತ್ವದೊಳಗ ಒಂದಾಗಿ ಸಂಸಾರದಿಂದ ಪರಿಮುಕ್ತಾಗಿ ಹೋದರು. ನಾನು ಇದುವರೆಗೆ ಪರ್ಯಾಯದಲ್ಲಿನ ಅನಂತ ಕಾಲ ಕಳೆದು ಹೋಯಿತು. ಪರ್ಯಾಯದಲ್ಲಿನ ರತನಿದ್ದೆನು. ಇದು ಅವನಿಗೆ ಯಾವಾಗ ಎರಡು ಪ್ರಕಾರ ರೀ. ಒಂದು ಜ್ಞಾನಿ ಗುರುಗಳ ವಚನದ ಅನುಸಾರ ಅನನುಭೂತ ಸ್ವಭಾವದೊಳಗೆ ಶ್ರದ್ಧೆ, ಅನನುಭೂತ ಅನುಭವ ಆಗಿಲ್ಲ, ಅನನುಭೂತ ನಿಜ ಸ್ವಭಾವದೊಳಗೆ ಶ್ರದ್ಧೆ. ಎರಡನೇದ್ದ ನಾನು ಪರ್ಯಾಯದಲ್ಲೇ ರತನಿದ್ದೆನು ಅನ್ನುವುದರಿಂದ ನಿಜವಾಗಿ ಅವನಿಗೆ ಏನಾಗಿದೆ, ಮನವರಿಕೆ ಆಗಿದೆ. ಆ ಜೀವನಿಗೆ ಇನ್ನ ಮಿಥ್ಯಾತ್ವ ಅವಸ್ಥೆ ಅಧಿಕ ಕಾಲ ಉಳಿಯುವುದಿಲ್ಲ. ಅದೇ ಪ್ರಯತ್ನ ಇದೆ ರೀ. ಪ್ರಯತ್ನ ಎಂಥದ್ದು ಇದೆ ಅಂತಂದ್ರೆ ಅನನುಭೂತ ಅನಭಿಜ್ಞತೆ. ಆ ಯಾವ ವಸ್ತು ಇದೆಯೋ ಅರೂಪಿ ನಿರಂತರ ರೂಪಿ ಪದಾರ್ಥಗಳಲ್ಲಿನ ಈ ಜೀವನಿಗೆ ರುಚಿ ಇದೆ ರೀ. ಆ ರುಚಿಯೊಳಗ ಈ ಜೀವ ತನ್ಮಯ ಮುಳುಗಿ ಹೋಗಿದ್ದಾನೆ. ಪ್ರತಿ ಸಮಯಕ್ಕ ಯಾವುದು ಇಂದ್ರಿಯ ಜ್ಞಾನದ ಬಹಿರ್ಮುಖ ಜ್ಞಾನದ ವಿಷಯ ಆಗ್ತಿದೆಯೋ ಆ ವಿಷಯದೊಳಗ ಜ್ಞಾನ ಪತನ ಹೊಂದುತ್ತಿದೆ ಸದೈವ. ಅಂತರ್ಲೋಕ ಚೈತನ್ಯ ಲೋಕ ಜ್ಞಾನದ ಸಾಗರ ಸುಖದ ನಿಧಿ ಅದು ಬೇರೆನೇ ಇದೆ. ಅರೆ ಅದರಲ್ಲೇನ ಶಾಂತಿ ಇದೆ, ಅದರಲ್ಲೇನ ಈ ಜೀವಕ್ಕ ಜ್ಞಾನದ ಉಳಿಯುವಿಕೆ ಇದೆ ರೀ. ಅದಕ್ಕೆ ಹೇಳಿತು ಜೀವನ ತುಂಬೆಲ್ಲ ಜೀವಿಸುವ ಅವಕಾಶವನ್ನು ಕಳ್ಕೊಂಡು ಮರಣಕ್ಕೀಡಾಗ್ತಾನೆ. ಜೀವನ ತುಂಬೆಲ್ಲ. ನಾನು ಬೇರೆ ಯಾವ ಜೀವದ ಮಾತು ಹೇಳ್ತಾ ಇಲ್ಲ, ನಮ್ಮ ಮಾತು ಹೇಳ್ತಾ ಇದ್ದೇನೆ. ಇಡೀ ಜೀವನ ತುಂಬೆಲ್ಲ ತನ್ನ ಜೀವಂತಿಕೆಯನ್ನ ತಿಳಿದುಕೊಳ್ಳುವ ಅವಸರವನ್ನು ಕಳ್ಕೊಂಡ ಮರಣಕ್ಕೀಡಾಗ್ತಾನೆ. ಯಾವಾಗ ಪ್ರತ್ಯಕ್ಷ ತನ್ನ ಜೀವತ್ವ ಶಕ್ತಿಯಿಂದ ಜೀವಂತವಿರುವಂಥ ಅರೂಪಿ ಸುಖದ ಸಾಗರ ಅಂತ ತತ್ವವನ್ನ ತಿಳ್ಕೊಳ್ಳುವ ಅವಕಾಶ ಬಿಟ್ಟು ಹೋಗುವ ರೂಪದ ಮರಣ ಸನ್ನಿಕಟ ಆಗ್ತಿದೆಯೋ ಆವಾಗ ಬದುಕಬೇಕಾಗ್ತದೆ. ಜೀವಂತ ಇರುವ ವೇಳೆಯದೊಳಗೆಲ್ಲ ತನ್ನ ಜೀವಂತಿಕೆಯನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡದೆ, ಕಾರ್ಯ ಮಾಡದೆ ಬರೇ ಮರಣಕ್ಕೀಡಾಗ್ತಾನೆ. ಬರೇ ಮರಣ. ನಾವು ಜೀವಿಸ್ತಾ ಇದ್ದೇವೋ ಅಥವಾ ಸಾಯ್ತಾ ಇದ್ದೇವೆ? ಅರೆ ಎರಡೂ ಪ್ರಕಾರದಿಂದ. ಒಂದು ಯಾವ ಈ ದೇಹದ ಜೊತೆಗಿನ ಜೀವನ ಇದೆಯೋ ಅದನ್ನು ಪ್ರತಿ ಸಮಯಕ್ಕ ಸಾಯ್ತಾ ಇದ್ದೇವೆ. ಅದು ಸಾಯ್ತಾ ಇದೆ, ಅದು ನಿಯಮದಿಂದ ಕ್ಷೀಣಿಸ್ತಾ ಇದೆ, ಕಮ್ಮಿ ಆಗ್ತಾ ಇದೆ. ಅವು ಎರಡರ ವಿಯೋಗ ಆಗುವಂಥ ಸಮಯ ಸಮೀಪ ಬರ್ತಾ ಇದೆ. ಇನ್ನು ಎರಡನೇದು ಒಳಗೇನಿದೆ ಅಲ್ಲ, ನಾನು ಚೈತನ್ಯ ಸ್ವರೂಪಿ ವಿಶ್ವದ ಸಮಸ್ತ ಪದಾರ್ಥಗಳಿಂದ ವಿಲಕ್ಷಣನಾದಂಥ ಸುಖದ ಸಾಗರ ಜ್ಞಾನ ನಿಧಿ, ಜ್ಞಾನ ಭಂಡಾರ. ನನಗೆ ಯಾವುದರದ್ದು ಅನ್ಯ ಪದಾರ್ಥದ ಅವಶ್ಯಕತೆ ಇಲ್ಲ. ಅಷ್ಟ ಅಲ್ಲ, ಯಾವುದರ ಕಡೆಗನೂ ನೋಡುವುದು ನನ್ನ ಸ್ವಭಾವ ಅಲ್ಲ. ಇಂಥ ನನ್ನ ಸ್ವರೂಪವನ್ನು ತಿಳ್ಕೊಳ್ಳುವಂಥ ಯಾವ ಒಂದು
ಕಾರ್ಯ ಆಗಬೇಕಾಗಿದೆಯೋ ಆ ಕಾರ್ಯದ ಸಲುವಾಗಿನ ಯಾವ ಈ ಒಂದು ಅದ್ಭುತವಾದಂಥ ಸನ್ನಿವೇಶ, ಸಮಯ, ಅವಕಾಶ ನಮಗೆ ಸಿಕ್ಕಿದೆಯೋ ಅಲ್ಲೆಲ್ಲ ನಾವು ಪ್ರತಿ ಸಮಯ ಮಾಡಬೇಕು ಮಾಡಬೇಕು ಮಾಡಬೇಕು, ಮಾಡ್ತೇನೆ, ಅವನನ್ನು ಸುಖಿ ಮಾಡ್ತೇನೆ, ಅವನಿಂದ ಸುಖಿ ಆಗ್ತೇನೆ, ಇದನ್ನು ಸಂರಕ್ಷಣೆ ಮಾಡ್ತೇನೆ, ಇದರಿಂದ ನಾಳೆ ಸುಖ ಆಗ್ತಿದೆ. ಅರೆ ಈ ಮಿಥ್ಯಾತ್ವದೊಳಗ ನಿರಂತರ ಆ ಅದ್ಭುತವಾದಂಥ ಅಪೂರ್ವವಾದಂಥ ಜ್ಞಾನ ಸಾಮರ್ಥ್ಯವನ್ನ ನಷ್ಟ ಮಾಡ್ತಾ ಇದೆ. ಅರೆ ದಿನ ಅವೇ ಶಬ್ದ ಇದ್ದಾವೆ. ಬಂಧ ಅಧಿಕಾರ ಇದ್ರನು ಅದೇ ಇರೋದ, ನಿರ್ಜರ ಅಧಿಕಾರ ಇದ್ರನು ಅದೇ ಇರೋದ, ಕರ್ತಾಕರ್ಮ ಅಧಿಕಾರ ಇದ್ರನು ಅದೇ ಇರೋದ, ಅಸ್ರವ ಅಧಿಕಾರ ಇದ್ರನು ಅದೇ ಇರೋದ. ಯಾಕೆ ಅಂತಂದ್ರ ಅದೇ ವಿಷಯ ಈ ಜೀವದ ಸಲುವಾಗಿ ಅತ್ಯಂತ ಅವಶ್ಯಕ ಇದೆ. ಕ್ಷಣ ಕ್ಷಣಕ್ಕ ವಯಸ್ಸು ಜಾರತಾ ಇದೆ. ಬರೀ ವಯಸ್ಸು ಜಾರತಾ ಇಲ್ಲ, ಜ್ಞಾನದ ಸಾಮರ್ಥ್ಯ ಮುಂದಿನ ಸಮಯದೊಳಗೆ ಹೀಗೆ ಇರ್ತಿದೆ ಅನ್ನುವುದ ಯಾವ ರೀತಿಯಿಂದನೂ ಭರವಸೆ ಇಲ್ಲ. ಯಾಕಿಲ್ಲ ಅಂತಂದ್ರೆ ಅದು ಸಮಯವರ್ತಿ ಇದೆ, ಸ್ವತಂತ್ರ ಇದೆ. ಯಾಕಿಲ್ಲ ಅಂತಂದ್ರೆ ಅದು ಕರ್ಮದ ನಿಮಿತ್ತದಿಂದ ಆದದ್ದಿದೆ. ಕರ್ಮದೊಳಗೆ ಯಾವ ರೀತಿಯ ಉದಯ ಬರ್ತಿದೆ ಹೇಳಲಿಕ್ಕೆ ಆಗೋದಿಲ್ಲ. ಜೀವದ ಕೈಯೊಳಗೆ ಏನೂ ಇಲ್ಲರಿ, ಆದ್ರೆ ಜೀವದ ಕೈಯೊಳಗ ಯಾವ ತನ್ನ ಹಿತ ಮಾಡಿಕೊಳ್ಳುವ, ತನ್ನ ಸ್ವರೂಪವನ್ನು ತಿಳ್ಕೊಳ್ಳುವ ಅವಕಾಶ ಅನಂತ ಕಾಲದೊಳಗೆ ಎಂದಾದರೂ ಒಮ್ಮೆ ದೊರಕುತ್ತಿದೆಯೋ ಆಗ ಈ ಜೀವ ಆ ಅವಕಾಶವನ್ನು ನಷ್ಟ ಮಾಡಿಕೊಳ್ತಾನೆ. ತಾನೇ ತಾನಾಗಿ ಯಾವ ಕರ್ಮ, ಯಾವ ಸಂಯೋಗ, ಯಾವ ಕ್ಷೇತ್ರ, ಯಾವ ಕಾಲ, ಯಾವ ಸಂಯೋಗಿ ಚಂದ್ರ, ಯಾವ ಶರೀರ, ಯಾವ ಶರೀರದ ರೋಗ, ಯಾವ ಸೂರ್ಯ ಚಂದ್ರ, ಯಾವ ಧನಕನಕಾದಿ ಯಾವೂ ಅವನಿಗೆ ಯಾವುದೇ ಪ್ರಕಾರದಿಂದ ಬಾಧೆ ಮಾಡ್ತಾ ಇಲ್ಲ. ತಾನಾಗೇನ ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಓಹೋ ಇದೆಷ್ಟು ಸುಂದರ ಇದೆ, ಇದೆಷ್ಟು ಏನಿದೆ ಅಸುಂದರ ಇದೆ, ಇದನ್ನು ದೂರ ಮಾಡಬೇಕು. ಹೀಗೆ ಜಗತ್ತಿನ ಯಾವ ವ್ಯವಸ್ಥೆ ಇದೆ, ವಿಶ್ವದ ಯಾವ ವ್ಯವಸ್ಥೆ ಇದೆ, ವಿಶ್ವದ ಯಾವ ಸ್ವರೂಪ ಇದೆ, ನಿರಂತರ ಬದಲಾಗ್ತಾ ಇರುವಂಥ ದ್ರವ್ಯಮಯ ವಿಶ್ವದ ಸ್ವರೂಪದೊಳಗ ಇವ ತನ್ನ ನಿಜ ಸ್ವರೂಪವನ್ನು, ಸ್ಥಿರ ಸ್ವರೂಪವನ್ನು ತಿಳಿದುಕೊಳ್ಳದೆ ಆ ವಿಶ್ವರೂಪವಾಗಿ ತನ್ನನ್ನು ತಾನ ಮಾಡ್ತಾ ಇದ್ದಾನೆ. ಭಾವಾರ್ಥವು ಮೇಲಿಂದ ಮಿಥ್ಯಾದೃಷ್ಟಿ ಜೀವನು ಪರ್ಯಾಯದಲ್ಲಿ ರತನಿದ್ದಾನೆ. ಅರೆ ಇದು ಒಳಗೆ ನಮಗೆ ಭಾಲೆಯ ಹಾಗೆ ಇರಿಲಿಕ್ಕೆ ಬೇಕ್ರಿ. ನಮ್ಮ ಅಂತರಂಗದ ಯಾವ ಭಾವ ನಿರಂತರ ಬಾಹ್ಯದ ಕಡೆಗೆ ಆಸಕ್ತಾಗಿ ಧಾವಿಸ್ತಾ ಇದೆ. ಅರೆ ಮಾರ್ಗರಹಿತ ಮಾರ್ಗವನ್ನು ಹುಡುಕಿಕೊಂಡು ಧಾವಿಸ್ತಾ ಇದೆ. ಅದನ್ನು ತಡಿಲಿಕ್ಕೆ ಬೇಕು, ಅದನ್ನು ಇರಿಲಿಕ್ಕೆ ಬೇಕ್ರಿ. ಯಾವ ಪ್ರಕಾರ ವೈರಿ ರಾಜ ಎದುರಿಗಿನಿರುವಂಥ ಎದುರಾಳಿಯನ್ನು ಯಾವುದೇ ಪ್ರಕಾರದ ದಯದಾಕ್ಷಿಣ್ಯ ಇಲ್ಲದೆ ಇರದ ಸಾಯಿಸಿ ಬಿಡ್ತಾನೋ ಹಾಗೆ ಹೊರಗೆ ಹೋಗ್ತಾ ಇರುವಂಥ, ಪರದಲ್ಲಿ ಆಸಕ್ತ ಆಗ್ತಾ ಇರುವಂಥ, ಆ ಪರ್ಯಾಯದಲ್ಲಿ ರಥ ಆಗ್ತಾ ಇರುವಂಥ, ಅದೇ ಕಣ್ಣು ಮುಚ್ಚಿದ್ರೂ ಕೂಡ, ಕಣ್ಣೇ ಇಲ್ದಿದ್ರೂ ಕೂಡ ಪರ್ಯಾಯದೊಳಗೆ ರಥ ಅದನ್ರಿ ಜೀವ. ಕಣ್ಣಿರುವ ಅವಶ್ಯಕತೆ ಇಲ್ಲ. ಜ್ಞಾನ ಏನಿದೆ ಅದ ಯಾವುದು ವೇದನದೊಳಗೆ ಬರ್ತಿದೆಯೋ ಅದರ ಜೊತೆಗೆ ಒಂದಾಗಿ ಆ ವೇದನದ ನಾಶ ಮಾಡುವಂಥ ತನ್ನ ಶಕ್ತಿಯನ್ನು ಕಳ್ಕೊಂಡು ತಾನೇ ನಾಶ ಆಗಿ ಹೋಗ್ತಾ ಇದೆ. ಜೀವನು ಏನು ಮಿಥ್ಯಾದೃಷ್ಟಿ ಜೀವನು ಪರ್ಯಾಯದಲ್ಲಿ ರತನಿದ್ದಾನೆ. ಎಷ್ಟು ಪ್ರಕಾರದಿಂದ ಅದರ ಮೇಲೆ ಚಿಂತನೆ ಮಾಡಬಹುದು, ಎಷ್ಟು ಪ್ರಕಾರದಿಂದ ಅದರ ಮೇಲೆ ಚಿಂತನೆ ಮಾಡಿ ಥೀಸಿಸ್ ಬರಿಬಹುದು, ನಿಬಂಧ ಬರಿಬಹುದು, ಲೇಖನ ಬರಿಬಹುದು. ವಿಷಯ ಅಷ್ಟಿದೆ. ಮಿಥ್ಯಾದೃಷ್ಟಿ ಜೀವನೂ ಪರ್ಯಾಯದಲ್ಲಿ ರತನಿದ್ದಾನೆ. ಪರ್ಯಾಯ ದ್ರವ್ಯ ಪರ್ಯಾಯ ಬಿಟ್ಟು ಹೋಗ್ತಿದೆ. ಆ ಯಾವ ಸಮಯಕ್ಕೆ ಆಗ್ತಾ ಇರುವಂಥ ಪರ್ಯಾಯಗಳಿದಾವೆಯೋ ಆ ಪರ್ಯಾಯಗಳಲ್ಲಿ ಇವನಿಗೆ ಏನೂ ಸಿಕ್ಕೋದಿಲ್ಲ. ಏನು ಸಿಕ್ಕೋದ್ರೆ ಪರ್ಯಾಯ ನಿರಂತರ ಸಮಯಕ್ಕೆ ಉದ್ದೇಶ ನಷ್ಟ ಆಗ್ತಾ ಇರುವಂಥ ಪರ್ಯಾಯಗಳಲ್ಲಿ ಸ್ಥಿರ ಸ್ವಭಾವಿಯಾದಂಥ ವಸ್ತುವಿಗೆ ಜ್ಞಾನಕ್ಕೆ ಏನು ಸಿಕ್ಕೋದಿಲ್ಲ.
ಸಾಯುವಂಥ ವ್ಯಕ್ತಿ ಇನ್ನೊಂದು ಸಮಯದೊಳಗೆ ಸತ್ತು ಹೋಗೋದನ್ನು ಅವನಿಂದ ಇರುವಂಥ ಸ್ಥಿರವಿರುವಂಥ ಮನುಷ್ಯನಿಗೇನು ಸಿಕ್ಕೋದಿದೆ? ವಿಚಾರ ಮಾಡುವಂಥ ಅವಕಾಶವನ್ನು ಯಾವುದೋ ನಿರರ್ಥಕ ವಿಚಾರ ಮಾಡುವುದರೊಳಗೆ ನಿರರ್ಥಕವಾದಂಥ ಪರದ್ರವ್ಯದಲ್ಲಿ ತಾನಾಗೇ ಆಗ್ತಾ ಇರುವಂಥ ಕಾರ್ಯಗಳ ಕುರಿತಾಗಿ ಇವ ಆ ವಿಚಾರ ಶಕ್ತಿಯನ್ನು ತೊಡಗಿಸಿ ತನ್ನನ್ನು ತಾನ ಭವಸಾಗರದೊಳಗೆ ಮುಳುಗಿಸ್ತಾ ಇದ್ದಾನೆ. ಆದುದರಿಂದ ಯಾವುದರಿಂದ ಮಿಥ್ಯಾದೃಷ್ಟಿ ಜೀವನು ಪರ್ಯಾಯದಲ್ಲಿ ರತನಿದ್ದಾನೆ. ಆದುದರಿಂದ ಪರ್ಯಾಯವನ್ನು ತನ್ನ ರೂಪವಾಗಿ ಅನುಭವಿಸುತ್ತಾನೆ. ಜೀವ ಅರೆ ಮಿಥ್ಯಾದೃಷ್ಟಿ ಶಬ್ದದ ಪ್ರಯೋಗ ಯಾರಿಗಾಯ್ತದೆ? ಜೀವನಿಗಾಯ್ತು. ಜೀವ ಎಂಥ ಜ್ಞಾನ ಸ್ವರೂಪಿ, ಚೈತನ್ಯ ಸ್ವರೂಪಿ. ಮಿಥ್ಯಾದೃಷ್ಟಿ ಜೀವ ಪರ್ಯಾಯದೊಳಗೆ ರತನಿದ್ದಾನೆ. ಆದುದರಿಂದ ಪರ್ಯಾಯವನ್ನು ತನ್ನ ರೂಪವಾಗಿ ಅನುಭವಿಸುತ್ತಾನೆ. ಯಾವ ಜೀವ ಯಾವುದನ್ನ ನಶ್ವರವಿರುವಂತಹ ಪರ್ಯಾಯವನ್ನ, ಹೊರಟು ಹೋಗುವಂತಹ ಪರ್ಯಾಯವನ್ನ ಹೇಗೆ ಅನುಭವ ಮಾಡ್ತಾನೋ? ತನ್ನ ರೂಪದಿಂದ. ಅರೆ ಅನುಭವ ಇಲ್ಲಿ ನೋಡ್ರಿ, ಒಂದು ಸಮಯದ ಪರ್ಯಾಯ ಅದು ನಮ್ಮ ಜ್ಞಾನದ ಹಿಡಿತಕ್ಕ, ಛದ್ಮಸ್ತನ ಜ್ಞಾನದ ಹಿಡಿತಕ್ಕ ಬರುವುದಿಲ್ಲ. ಆದರೆ ಅಷ್ಟು ಸೂಕ್ಷ್ಮವಿರುವಂಥ ಪರ್ಯಾಯದೊಳಗ ಎರಡು ವಿಭಾಗ ಮಾಡೋದ್ರೆ, ಎರಡು ವಿಭಾಗ ಏನ? ಆ ಪರ್ಯಾಯದೊಳಗೆ ಎರಡು ವಿಭಾಗ ಏನು ಮಾಡೋದ? ಯಾವುದು ಒಂದು ಸಮಯದ ಜ್ಞಾನ ಇದೆಯೋ ಅದು ತ್ರಿಕಾಲಿಯ ಅಂಶ ಇದೆ. ಯಾವುದು ಉತ್ಪಾದ ವ್ಯಯ ರೂಪ ಇದೆಯೋ ಅದು ಪರ್ಯಾಯ ಇದೆ. ತಿಳಿತಾ ಇದೆಯಲ್ಲ? ಯಾವುದು ತ್ರಿಕಾಲಿಯ ಅಂಶ ಇದೆಯೋ ಅದು ಜ್ಞಾನ ಇದೆ. ಹಾಗಾದ್ರೆ ಅದು ಈ ಸಮಯದಲ್ಲಿ ಇದೆ, ಮುಂದಿನ ಸಮಯದಲ್ಲಿ ಕೂಡ ಇರ್ತಿದೆ ರೀ. ಮತ್ತೆ ಯಾವುದು ಉತ್ಪಾದ ವ್ಯಯ ರೂಪ ಇದೆಯೋ ಅದು ಪರ್ಯಾಯ ಇದೆ. ಹಾಗಾದ್ರೆ ಈ ಜ್ಞಾನದ ಅಂಶ ಏನು ಮಾಡ್ತಾ ಇದೆ? ಉತ್ಪಾದ ವ್ಯಯದ ಜೊತೆಗೆ, ಅರ್ಥಾತ್ ಉತ್ಪಾದದ ಜೊತೆಗೆ ಏಕಾಗ್ತಾ ಇದೆ. ಉತ್ಪಾದ ರೂಪದ ಅನುಭವ ಮಾಡ್ತಾ ಇದೆ. ಉತ್ಪಾದ ರೂಪದ ಅನುಭವ ಮಾಡುವುದರಿಂದ ನಾಶ ಯಾವುದಾಯ್ತದೆ? ಉತ್ಪಾದ ರೂಪದ ಅನುಭವ. ಇನ್ನೊಂದ್ಸಲ ಹೇಳ್ತೇನೆ, ಉಪಯೋಗದ ಸೂಕ್ಷ್ಮತೆಯಿಂದ ವಿಷಯವನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳೋದ್ರೆ ಜ್ಞಾನ ಏನಿದೆ ಅದು ತ್ರಿಕಾಲಿಯ ಅಂಶ ಇದೆ. ತ್ರಿಕಾಲಿಯ ಅಂಶ ಇದ್ದ ಕಾರಣ ಅದು ಹಿಂದಿನ ಸಮಯದೊಳಗನು ಇತ್ತು. ಹಿಂದಿನ ಸಮಯದ ನಮಗೆ ಅಪೇಕ್ಷಿತ ಇಲ್ಲ. ಈ ಸಮಯದಲ್ಲೇನೂ ಇದೆ, ಮುಂದಿನ ಸಮಯದಲ್ಲೇನೂ ಇರುವಂಥದ್ದಿದೆ. ಜ್ಞಾನ ಏನಿದೆ ಅದು ತ್ರಿಕಾಲಿಯ ಅಂಶ ಇದೆ. ವರ್ತಮಾನದ ಜ್ಞಾನ ರೇ ತ್ರಿಕಾಲಿಯ ಅಂಶ ಇದೆ. ಇನ್ನು ಪರ್ಯಾಯ ಏನಿದೆ ಅದು ಉತ್ಪಾದ ವ್ಯಯರೂಪ ಇದೆ. ಉತ್ಪಾದ ವ್ಯಯರೂಪ ಇದೆ. ಹಾಗಾದ್ರೆ ಯಾವುದು ಉತ್ಪಾದ ಆಗ್ತಿದೆಯೋ ಅದು ನಿಯಮದಿಂದ ವ್ಯಯಕ್ಕೆ ಪ್ರಾಪ್ತ ಆಗ್ತಿದೆ. ಹಾಗಾದ್ರೆ ಆ ಉತ್ಪಾದವನ್ನ ಈ ತ್ರಿಕಾಲಿಯ ಅಂಶ ರೂಪದ ವರ್ತಮಾನ ಜ್ಞಾನ ತಾನು ಅಂಥೇಳಿ ಅನುಭವ ಮಾಡುವುದರಿಂದ ನಾಶ ಯಾವುದಾಯ್ತು ಹೇಳಿ? ಜ್ಞಾನನ ನಾಶ ಆಯ್ತ್ರಿ. ಯಾಕ? ಪರ್ಯಾಯ ಅಂತೂ ವ್ಯಯ ಆಗೋದನೇ ಇದೆ. ನಿಜವಾಗಿ ನಾಶ ಆದದ್ದು ಯಾವುದು? ಜ್ಞಾನ. ಯಾವ ಜ್ಞಾನ ನಾಶ ಆಯಿತು? ತ್ರಿಕಾಲಿಯ ವರ್ತಮಾನ ಅಂಶ ಇದೆಯಲ್ಲ ಅದು. ಕಾರ್ಯ ವರ್ತಮಾನ ಜ್ಞಾನದಿಂದನೇ ಆಗ್ತಿದ್ದೀರಿ. ಕಾರ್ಯ ವರ್ತಮಾನ ಜ್ಞಾನದಿಂದನೇ ಆಗ್ತಿದೆ. ಸರಿ, ವರ್ತಮಾನ ಜ್ಞಾನದ ಅಂಶ ಏನಿದೆಯಲ್ಲ, ಆ ತ್ರಿಕಾಲಿ ಜ್ಞಾನದ ವರ್ತಮಾನ ಅಂಶ ಏನಿದೆಯಲ್ಲ ಅದು ಮಾತ್ರ ಕಾರ್ಯ ಮಾಡ್ತಿದ್ದೀರಿ. ಆ ಪರ್ಯಾಯನೂ ಕಾರ್ಯ ಮಾಡುವುದಿಲ್ಲ. ಈ ತ್ರಿಕಾಲಿಯೊಳಗಿರುವಂಥ ಭೂತ ಮತ್ತು ಭವಿಷ್ಯನೂ ಕಾರ್ಯ ಮಾಡುವುದಿಲ್ಲ. ತಿಳಿತೇನ್ರಿ? ವರ್ತಮಾನದ ಯಾವ ಅಂಶ ಇದೆಯಲ್ಲ
ಆ ಜ್ಞಾನ ಮಾತ್ರ ಕಾರ್ಯ ಮಾಡ್ತಿದ್ದೀರಿ, ಆ ಪರ್ಯಾಯನೂ ಕಾರ್ಯ ಮಾಡುವುದಿಲ್ಲ. ಪರ್ಯಾಯದೊಳಗನ ಅನುಭವನ ಶಕ್ತಿ ಇದೆ ಅಂತ ಹೇಳಿದ್ರಲ್ಲ. ಅದಕ್ಕೆ ಪರ್ಯಾಯದಲ್ಲಿ 2 ವಿಭಾಗ ಮಾಡಿದ್ದಾರೆ. ಏನ? ಒಂದು ಉತ್ಪಾದನೆಯ ರೂಪದ, ಒಂದು ತ್ರಿಕಾಲಿಯ ವರ್ತಮಾನ ಅಂಶ, ಜ್ಞಾನದ ಅಂಶ. ಅದು ತ್ರಿಕಾಲಿ ಇದೆ ರೀ. ಯಾವ ಜ್ಞಾನ ಇದೆಯಲ್ಲ ಅದು ತ್ರಿಕಾಲಿ ಇದೆ. ಅದರ ಕಾರ್ಯ ಮಾತ್ರ ವರ್ತಮಾನದೊಳಗೆ ಮಾತ್ರ ಮಾಡ್ತಿದೆ. ಜ್ಞಾನ ತ್ರಿಕಾಲಿ ಮತ್ತು ವರ್ತಮಾನದಾಗ ಜ್ಞಾನ ವರ್ತಮಾನ ಜ್ಞಾನನ ಕಾರ್ಯ ಮಾಡ್ತದೆ. ಜ್ಞಾನ ತ್ರಿಕಾಲಿ ಜ್ಞಾನನೇ ಇದೆ, ಜ್ಞಾನದ ನಾಶ ಆಗೋದನ್ನೇ ಇಲ್ಲ. ಆದರೆ ವರ್ತಮಾನದೊಳಗೆ ಒಂದು ಜ್ಞಾನವನ್ನು ಹೊರತುಪಡಿಸಿ ಕಾರ್ಯ ಮಾಡುವಂಥ ಶಕ್ತಿ, ಅದರ ಸಲುವಾಗಿ ಅಮೃತ ಚಂದ್ರಾಚಾರ್ಯ ದೇವರು ಹೇಳಿದರು, ಅಸಾಧಾರಣ ಶಕ್ತಿ ಜ್ಞಾನದೊಳಗೆ. ಅದು ತ್ರಿಕಾಲಿ ಶಕ್ತಿ ಅಲ್ರಿ, ವರ್ತಮಾನದ ಕಾರ್ಯ ಮಾಡೋದು. ನೋಡ್ರಿ, ವರ್ತಮಾನದೊಳಗ ಯಾವ ಆ ತ್ರಿಕಾಲಿ ಜ್ಞಾನದ ಒಂದು ಅಂಶ. ಅಂಶ ಅಂತಂದ್ರೆ ಏನ? ಅಂಶ ಅಂತಂದ್ರೆ ಏನು? 3ರೊಳಗಿಂದ ಒಂದ್ರೆ 3 ಯಾವ್ದ ಉತ್ಪಾದನೆ ಇದ್ರು ಅಲ್ಲ, ಭೂತ ಭವಿಷ್ಯ ವರ್ತಮಾನ. ಇಂಥ ಯಾವ 3ರೊಳಗಿನ ಒಂದು ಇದೆಯಲ್ಲ, ಅದನ್ನು ಹೊರತುಪಡಿಸಿ ಕಾರ್ಯ ಮಾಡುವಂತಹ ಸಾಮರ್ಥ್ಯ ವಿಶ್ವದ ಯಾವ ದ್ರವ್ಯದೊಳಗಿಲ್ಲ. ಜೀವ ದ್ರವ್ಯದೊಳಗನು ಅದನ್ನು ಬಿಟ್ಟು ಬೇರೆ ಯಾವುದರೊಳಗಿಲ್ಲ, ಮತ್ತು ಅದರಲ್ಲೇ ಕೂಡ ಭೂತ ಭವಿಷ್ಯದೊಳಗಿಲ್ಲ, ಬರೀ ವರ್ತಮಾನ. ಹಾಗಾದರೆ ಎಂಥ ನಾಶ ಆಗ್ತಾ ಇದೆ ನಾವು ವಿಚಾರ ಮಾಡೋದು. ನಾನಂದ್ರೆ ತ್ರಿಕಾಲಿ ಜ್ಞಾನ. ಹಾಗಾದ್ರೆ ವರ್ತಮಾನದೊಳಗೆ ನಿನ್ನ ಕಾರ್ಯನೇ ಇಲ್ಲ, ಅದರ ತ್ರಿಕಾಲಿ ಜ್ಞಾನ ತಗೊಂಡು ಏನು ಮಾಡೋದು? ವಿಶ್ವದ ಸಮಸ್ತ ಪದಾರ್ಥಗಳನ್ನು 3 ಲೋಕ 3 ಕಾಲವನ್ನು ತುಳಿಯುವಂತಹ ಸಾಮರ್ಥ್ಯ ಜ್ಞಾನಕ್ಕಿದೆ. ಯಾವಾಗ? ವರ್ತಮಾನದೊಳಗೆ. ಕೇವಲ ಜ್ಞಾನದ್ದು ಕೂಡ ಒಂದು ಸಮಯದ ಪರ್ಯಾಯದೊಳಗಂತ ಹೇಳಿದ್ರಲ್ಲ, ಸಮಯದ ಪರ್ಯಾಯದೊಳಗೆ ಅರ್ಥಾತ್ ವಿದ್ಯಮಾನ ಪ್ರಕಟ ಪರ್ಯಾಯದೊಳಗನೇ ಇದೆ. ಪ್ರಕಟ ಪರ್ಯಾಯ ಅನ್ನೋದಕ್ಕಿಂತ, ಪರ್ಯಾಯ ಅಂದ್ರೆ ತಪ್ಪಿಲ್ಲ, ಆದರೆ ಪರ್ಯಾಯ ಅನ್ನೋದಕ್ಕಿಂತ ಆ ತ್ರಿಕಾಲಿಯೊಳಗಿನ ಒಂದು ವರ್ತಮಾನದ ಅಂಶಕ್ಕನೇ ಇದೆ ಅದರ ಸಾಮರ್ಥ್ಯ. ವರ್ತಮಾನದ ಒಂದು ಅಂಶಕ್ಕೆ ಅದನ್ನೇ ನಾವು ಏನು ಮಾಡ್ತಾ ಇದ್ದೇವೆ? ನಷ್ಟ ಮಾಡ್ತಾ ಇದ್ದೇವೆ. ಯಾವ ಕಾರಣದಿಂದ? ಆ ಪರ್ಯಾಯದೊಳಗರ ತಾಯಿ. ಯಾವ ಪರ್ಯಾಯದೊಳಗ? ಉತ್ಪಾದವೇ ರೂಪ. ಉತ್ಪಾದವೇ ರೂಪದ ಉತ್ಪಾದ ಆಗಿದೆ. ಎಂಥ ಸುಂದರ ಇದ್ರನೂ ಕೂಡ, ಎಂಥ ಸುಂದರ ಇದ್ರನೂ ಕೂಡ ಅದೇನಾಗೋದಿದೆ? ವ್ಯಯ ಆಗೋದಿದೆ. ಮುಂದಿನ ಸಮಯದೊಳಗೆ ಇರೋದನ್ನೇ ಇಲ್ಲ, ಹುಡುಕಿದ್ರೆ ಇಲ್ಲ, ಎಲ್ಲಿಯೂ ಇಲ್ರಿ, ಎಲ್ಲಿಯೂ ಇಲ್ಲ. ಅಂದ್ರೆ ಏನ? ಅದೇನಾಯ್ತು? ಪಾರಿಣಾಮಿಕ ಭಾವರೂಪಾಗಿ ಸ್ವಭಾವದೊಳಗೆ ಹೊರಟೋಯ್ತು. ಅದ್ಭುತ ಮಾತಿದೆ. ಅರೆ, ದ್ರವ್ಯದೊಳಗ ಸುಂದರವಾದಂಥ ಪರ್ಯಾಯಗಳಿಲ್ಲ, ಆದರೆ ದ್ರವ್ಯದೊಳಗ 3 ಕಾಲದಲ್ಲಿ ಯಾವ್ಯಾವ ರೂಪದಿಂದ ಆಗಬೇಕೋ ಆ ಶಕ್ತಿ ಆ ದ್ರವ್ಯದೊಳಗೆ ಇದೆ. ಸಂಪೂರ್ಣ ದ್ರವ್ಯವೇ ಆ ರೂಪ ಆಗ್ತಿದೆ. ರಾಗರೂಪ, ದ್ವೇಷರೂಪ, ದೇಹರೂಪ, ಧನರೂಪ, ಮಹಿಮೆ ರೂಪ, ಮದರೂಪ, ಕಷಾಯ ರೂಪ, ವಿಷಯಲುಬ್ಧತೆಯ ರೂಪ ಯಾವುದಾಗ್ತಿದೆ? ಜೀವನ ಆಗ್ತಿದೆ, ದ್ರವ್ಯನ ಆಗ್ತಿದೆ. ಯಾಕ? ಆ ದ್ರವ್ಯದೊಳಗೆ 3 ಕಾಲದೊಳಗ, ಅರೇ 3 ಕಾಲದ ಪರ್ಯಾಯ ಸಮಯ ಎಷ್ಟದವಲ್ಲ, ಆ 3 ಕಾಲದೊಳಗ ಪ್ರತಿ ಸಮಯಕ್ಕೆ ಯಾವ ರೂಪ ಆಗೋದ ಅನ್ನುವುದ ಆ ದ್ರವ್ಯದೊಳಗೆ ಶಕ್ತಿ ಇದೆ. ಇದನ್ನ ತಿಳಿದ ನಂತರ ಲಾಭ ಏನಾಗ್ತಿದೆ? ಇದನ್ನ ತಿಳಿದ ನಂತರ ಲಾಭ ಏನಾಗ್ತಿದೆ? ನಾನು ಯಾವ ರೂಪ ಆಗಬೇಕಂತೇನೋ ಅದಂತೂ ನನ್ನ ಕೈಯೊಳಗೆ ಇಲ್ಲ.
ಆದರೆ ಯಾವ ರೂಪ ಆಗ್ತೇನೆಯೋ ಆ ರೂಪದಿಂದ ನನ್ನ ನಿಜವಾಗಿ ಆ ರೂಪ ನಿಜವಾದ ನನ್ನ ಸ್ವಭಾವ ಅಲ್ಲ ಅಂಥೇಳಿ ತಿಳಿಯುವ ಸಾಮರ್ಥ್ಯ ಈ ಸಂಜ್ಞೆ ಪಂಚೇಂದ್ರಿಯದೊಳಗಿದೆ. ಹಾಗಾದ್ರೆ ಆ ರೂಪ ಆದ ಅಂತಂದ್ರೆ ಈ ಸಾಮರ್ಥ್ಯ ಏನೈತ್ರಿ? ಯಾವ ಸಮಯದೊಳಗೆ ಆ ರೂಪ ಆಗ್ತಾನಲ್ಲ ಆ ಸಮಯದೊಳಗೆ ಈ ಸಾಮರ್ಥ್ಯ ಏನಾಯ್ತು? ನಷ್ಟ ಆಯ್ತ್ರಿ. ಹಾಗಾದ್ರೆ ಇದು ಸಾಮರ್ಥ್ಯ ಲಿಮಿಟೆಡ್ ಇದ್ದ ಕಾರಣ ಅದು ಪ್ರತಿ ಸಮಯಕ್ಕೆ ನಷ್ಟನ ಹಾಕೋತ ಹೋಯ್ತು ಅಂತಂದ್ರೆ ಆ ಸಾಮರ್ಥ್ಯ ಏನಾಗ್ತಿದೆ? ಪೂರ್ಣ ಆಗಿ ಹೋಗ್ತಿದೆ. ಆಮೇಲೆ ಎಲ್ಲಿ ಹೋಗ್ತಾನ್ರಿ ಇವ? ಆ ಸಾಮರ್ಥ್ಯದಿಂದ ರಹಿತವಾದಂಥ ಅವಸ್ಥೆಗಳಲ್ಲಿ ಹೋಗ್ತಾನೆ. ಆ ಅವಸ್ಥೆಗಳು ಎಷ್ಟು ಪ್ರಕಾರದ್ದು ಅದಾವ್ರಿ? ಅರೆ ಆ ಅವಸ್ಥೆಗಳ ಅಸಂಖ್ಯಾತ ಲೋಕ ಪ್ರಮಾಣ. ಇದರಲ್ಲೇ ಈ 11ನೇ ಶ್ಲೋಕದೊಳಗೆ ಮತ್ತೆ ಪುನಃ ಅದು ಬಂದದ್ದಿದೆ. ಅಸಂಖ್ಯಾತ ಲೋಕ ಪ್ರಮಾಣ ಮಿಥ್ಯಾತ್ವ ಭಾವದ ಅಶುದ್ಧ ಭಾವದ. ಎಂಥ ವಿಚಿತ್ರತೆ ಇದೆ, ಎಂಥ ಸಾಮರ್ಥ್ಯ ಇದೆ. ಅಸಂಖ್ಯಾತ ಲೋಕ ಪ್ರಮಾಣ. ಇಲ್ಲೇನು ಹೇಳ್ತಾ ಇದ್ದಾರೆ? ಇವು ಪರ್ಯಾಯದಲ್ಲೇ ರಥ ಇದ್ದ ಕಾರಣ ಆ ಪರ್ಯಾಯ ರೂಪದಿಂದ ತನ್ನನ್ನು ಅನುಭವ ಮಾಡ್ತಾನೆ. ಇದು ನಿಕೃಷ್ಟತೆ ಇದೇನ? ಇದು ಹೇಳಿಕೊಳ್ಳುವಂಥದ್ದು ಅಭಿಮಾನದ ವಿಷಯ ಇದೆ. ಎಂಥ ನಿಕೃಷ್ಟತೆ! ಅರೆ ಯಾವುದು ನಷ್ಟ ಆಗಿ ಹೋಗ್ತಿದೆ, ಯಾವುದು ನಷ್ಟ ಆಗಿ ಹೋಗ್ತಿದೆ ಆ ರೂಪದ ಅನುಭವ ಯಾವುದು 3 ಕಾಲದಲ್ಲೂ ಇರ್ತಿದೆ ಅದು ಮಾಡ್ತಿದ್ದೀರಿ. 2 ಪ್ರಕಾರದಿಂದ ಹೇಳ್ತಾ ಇದ್ದೇನ್ರಿ, ತಿಳಿಯುವ ಹಾಗೆ ಬರೀ 2 ಪ್ರಕಾರ. ಯಾವುದು ನಷ್ಟ ಆಗಿ ಹೋಗ್ತಿದೆಯೋ ಆ ರೂಪದ ಅನುಭವವನ್ನ ಯಾವುದು ಶಾಶ್ವತ ತ್ರಿಕಾಲ ಇದೆಯೋ ಅದು ಮಾಡ್ತಿದ್ದೀರಿ. ಒಂದು ಮಾತ. 2ನೇದ್ದ ಯಾವುದ ಕೇವಲ ತಿಳಿಯುವ ಸ್ವಭಾವದಿಂದ ಪರಮಶಾಂತ ನಿರಾಕುಲ ಪರಮ ತೃಪ್ತಿಯ ಅನುಭವ ಮಾಡುವಂಥ ಯೋಗ್ಯತೆ ಅದರೊಳಗಿದೆಯೋ ಅದ ನಷ್ಟ ಆಗಿ ಹೋಗುವಂಥ ಅವಸ್ಥೆಯನ್ನು ತಾನು ಅಂಥೇಳಿ ಅನುಭವ ಮಾಡ್ತೀವಿ. ನಷ್ಟ ಆಗಿ ಹೋಗುವಂಥ ಅವಸ್ಥೆಯನ್ನು ತಾನು ಅಂಥೇಳಿ ಅನುಭವ ಮಾಡ್ತೀವಿ. ಆದ್ರೆ ಅದರಲ್ಲೇ ಸಾಮರ್ಥ್ಯ ಈಗ ಈ ವರ್ತಮಾನದ ಜ್ಞಾನದೊಳಗೆ ಎಂಥ ಸಾಮರ್ಥ್ಯ ಇದೆ? ಪರಮ ಶಾಂತ ನಿರಾಕುಲ ಪರಮ ತೃಪ್ತಿ ಸುಖ ಇದರ ಅನುಭವ ಮಾಡುವಂಥ ಸಾಮರ್ಥ್ಯ ಇದೆ. ಇಂಥ ಸಾಮರ್ಥ್ಯ ಇದ್ರೂ ಅಂಥ ಕಾರ್ಯ ಮಾಡ್ತಾ ಇದೆ. ಎಂಥದ್ದ? ಯಾವುದು ನಷ್ಟ ಆಗಿ ಹೋಗ್ತಿದೆಯೋ ಅದರ ಜೊತೆಗೆ ರಥ ಆಗ್ತಾ ಇದೆ, ಮುಳಿಗೆ ಹೋಗ್ತಾ ಇದೆ, ಅದನ್ನು ತಾನು ಅಂತ ಇದೆ. ಅರೆ ಈ ರಥ ಶಬ್ದ ಇದೆಯಲ್ಲ, ಇದನ್ನು ಇನ್ನೊಂದು ಸ್ವಲ್ಪ ಬಿಡಿಸಿದ್ರ ರಥ ಶಬ್ದದೊಳಗೆ ಶ್ರದ್ಧಾ ಜ್ಞಾನ ಚಾರಿತ್ರ ಮೂಡಿದೆ. ರಥ ಶಬ್ದ ಪತನ ಅಂತ ಹೇಳಿ ಹೇಳ್ತಿದೆ, ರಥ ಶಬ್ದ ಮುಳುಗೋದಂತ ಹೇಳಿ ಹೇಳ್ತಿದೆ, ರಥ ಶಬ್ದ ಏನ ಧುಮುಕೋದಂತ ಹೇಳಿ ಹೇಳ್ತಿದೆ, ರಥ ಶಬ್ದ ಶ್ರದ್ಧಾ ಜ್ಞಾನ ಚಾರಿತ್ರ. ಇವನಲ್ಲಿ ಈ 3ರ ಮೂಲಕನೇ ಎಲ್ಲ ಆಗ್ತಿದಿರಲ್ಲ. ಈ 3ರ ಮೂಲಕ ಎಲ್ಲ ಆಗ್ತಿದೆ, ಅರ್ಥಾತ್ 3ರೊಳಗೆ ಎಲ್ಲ ಬರ್ತದೆ. ಶ್ರದ್ಧೆ ಜ್ಞಾನ ಚಾರಿತ್ರ ಈ 3ರೊಳಗೆ ಎಲ್ಲ ಬಂತು. ಎಲ್ಲ ಏನು ಬಂತು? ಅರೇ ಈ ಏನು ಹೌದು, ಇವನ ಶ್ರದ್ಧಾ ರಥ ಅಂತಂದ್ರೆ ಇವನ ಶ್ರದ್ಧೆ ಅದರೊಳಗೆ, ಇವನ ಜ್ಞಾನ ಅದರ, ಇವನಿಗೆ ಅದರದೇ ಜ್ಞಾನ, ಇವನಿಗೆ ಅದರದೇ ಅನುಭವ, ಇವನಿಗೆ ಆ ರೂಪದ್ದೇ ಆಚರಣೆ. ಇದನ್ನು ನಾನು ನನ್ನ ಬುದ್ಧಿಯಿಂದ ಹೇಳ್ತಾ ಇಲ್ಲ, ಅಲ್ಲೇ ಹೇಳಿದ್ದಾರೆ. ಏನು ಹೇಳಿದರು ನೋಡ್ರಿ. ರಥ ಶಬ್ದದೊಳಗೆ ಅವು 3 ಹ್ಯಾಗದವು ಅಲ್ಲೇ ನೋಡ್ರಿ. ಮಿಥ್ಯಾದೃಷ್ಟಿ ಅಂಥೇಳಿ ಹೇಳಿದ್ರಲ್ಲ, ಅಲ್ಲಿ ಶ್ರದ್ಧೆ ಬಂತು. ರಥ ಅಂಥೇಳಿ ಹೇಳಿದ್ರಲ್ಲ, ಅಲ್ಲಿ ಜ್ಞಾನ ಮತ್ತು ಚಾರಿತ್ರ ಬಂತು. ಹೇಗ ಇಲ್ಲಿ ಮುಂದೆ ವಾಕ್ಯ ನೋಡ್ರಲ್ಲ, ಇಂಥ ಮಿಥ್ಯಾತ್ವ ಭಾವವು ಬಿಟ್ಟು ಹೋದ ಮೇಲೆ ನಿಜವಾದ ಜ್ಞಾನಿಯೂ ಇದ್ದಾನೆ, ನಿಜವಾದ ಆಚರಣೆಯೂ ಇದೆ.
ಅಂಥೇಳಿ ಮಿಥ್ಯಾದೃಷ್ಟಿ ಜೀವನು ಪರ್ಯಾಯದಲ್ಲಿ ರತನಿದ್ದಾನೆ. ಅರೆ ಕುಂದು ಸಾಹಿತ್ಯದೊಳಗ ಪಜ್ಜಯ ಮೂಡಾಹಿ ಪರ ಸಮಯ ಅಂದರು. ಜೀವ ಜ್ಞಾನ ದರ್ಶನ ಚಾರಿತ್ರದೊಳು ಸ್ಥಿರವಿರಿ, ಸ್ವಸಮಯ ಕರ್ಮ ಪುದ್ಗಲ ಪ್ರದೇಶದೊಳು ಸ್ಥಿರವಿರಿ ಪರಾಯ. ಹೀಗೆಲ್ಲ ಹೇಳಿ ಸಮಯ ಸಾರ, ಪ್ರವಚನ ಸಾರ, ನಿಯಮ ಸಾರ ಮೊದಲಾದ 5 ಉಪಲಬ್ಧ ಪರಮಾಗಮಗಳಲ್ಲೇ ಈ ಪರ್ಯಾಯದೊಳಗ ಈ ಜೀವದ ನಾನೆನ್ನುವ ದೃಷ್ಟಿ, ನಾನೆನ್ನುವ ಅನುಭವ, ನಾನೆನ್ನುವ ರೂಪದ ಜ್ಞಾನ ಏನಿದೆ ಇದುವೇ ಸಮಸ್ತ ಸಂಸಾರಕ್ಕೆ, ದುಃಖಕ್ಕೆ, ಕಲಹಕ್ಕೆ, ಕ್ಲೇಶಕ್ಕೆ, ಭವ ಪರಿಭ್ರಮಣಕ್ಕೆ ಕಾರಣ. ಅರೆ ಎಂಥದೂ ಪ್ರಸಂಗಿದ್ರೂ ಕೂಡ ಎಷ್ಟು ಸುಲಭ ಇದೆ. ಎಂಥದೂ ಪ್ರಸಂಗಿದ್ರೂ ಕೂಡ ಇದು ನಾಶಶೀಲ ಪರ್ಯಾಯ ಇದೆ ಅಂಥೇಳಿ ಪರದ್ರವ್ಯದ್ದರೆ ತಂದ ತಿಳಿಯೋದ ನಂತರ ಪರದ್ರವ್ಯದ್ದ ಅದು ದೇಹದ್ದಿರಲಿ, ಜಡದ್ದಿರಲಿ, ಎದುರಿಗಿರುವಂಥ ಚೇತನ ವಸ್ತುವಿಂದಿರಲಿ, ಎಂಥದೇ ಪರ್ಯಾಯ ನಮ್ಮ ಲಕ್ಷ್ಯಕ್ಕೆ ಬಂದ್ರೂ ಕೂಡ ಅರೆ ಇದು ನಾಶಶೀಲ ಪರ್ಯಾಯ ಇದೆ, ಅವಸ್ಥೆ ಇದೆ. ಇಷ್ಟು ತಿಳಿದ ನಂತರ ದುಃಖ ಯಾವ ಕಾರಣದಿಂದ ಆಗ್ತಿದೆ? ಆ ಪರ್ಯಾಯದೊಳಗೆ ರಥ ಆಗುವುದರಿಂದನೇ ದುಃಖ ಆಗ್ತಿದೆ. ಬಂಧ ಯಾವ ಕಾರಣದಿಂದ ಆಗ್ತಿದೆ? ಆ ಪರ್ಯಾಯದೊಳಗೆ. ಯಾವ ಪರ್ಯಾಯ? ಅನ್ಯದ ಪರ್ಯಾಯ ಇದೆ. ನಿಮಗೆ ಸಿಟ್ಟು ಬಂದ್ರೆ ನನಗೆ ದುಃಖ ಆಗೋ ಕಾರಣ ಏನಿದೆ? ವೈಜ್ಞಾನಿಕವಾಗಿ ಯೋಚನೆ ಮಾಡಿದ್ರೆ ನಿಮಗೆ ಸಿಟ್ಟು, ಕ್ರೋಧ ಬಂದ್ರೆ, ನೀವು ಆವೇಶ ಏನೇನೋ ಮಾತಾಡಿದ್ರೆ ನನಗೆ ದುಃಖ ಆಗೋ ಕಾರಣ ಏನಿದೆ? ಧನ ಹೊರಟು ಹೋದ್ರೆ ನನಗೆ ದುಃಖ ಆಗೋ ಕಾರಣ ಏನಿದೆ? ಧನ ಬಂದ್ರೆ ನನಗೆ ಸುಖ ಆಗೋ ಕಾರಣ ಏನಿದೆ? ಸುಖ ಯಾಕೆ? ನನ್ನಲ್ಲೇ ಏನಾಯ್ತ್ರೆ? ನನ್ನ ಗುಣದೊಳಗೆ ವೃದ್ಧಿ ಆಯಿತು, ನನ್ನ ಪರ್ಯಾಯ ಸಾಮರ್ಥ್ಯದೊಳಗೆ ವೃದ್ಧಿ ಆಯಿತು. ಧನ ಬರುವುದರಿಂದ, ನಿರೋಗತೆ ಬರುವುದರಿಂದ, ಪುತ್ರಾದಿಗಳ ಅನುಕೂಲತೆ ಇರುವುದರಿಂದ ನನ್ನ ಗುಣಗಳಲ್ಲೇ ಅಥವಾ ನನ್ನ ವಿಕಸಿತ ಪರ್ಯಾಯದಲ್ಲಿ ಏನಾದರೂ ಆಯ್ತೇನ್ರಿ? ಹಾಗಾದ್ರೆ ನಾನಂದ್ರೆ ಏನು ತಿಳಿದ್ದೇನೆ? ನಾನು ಪರದ್ರವ್ಯದ ಪರ್ಯಾಯದೊಳಗೆ ಒಂದಾಗಿ ಹೋಗೋದು, ಅದರದೇ ಅನುಭವ ಮಾಡೋದೇ ನನ್ನ ಜೀವನ, ಅದುವೇ ನನ್ನ ಕರ್ತವ್ಯ, ಅದುವೇ ನನ್ನ ಸರ್ವಸ್ವ. ಅದಕ್ಕಾಗೇ ನಾನು ಹುಟ್ಟಿರೋದ. ಹೌದೇನಿಲ್ರಿ? ಏನಾಯ್ತು? ನಂದನ್ನೋದೇನು ಉಳಿತಾರೆ? ಏನಿಲ್ಲವೇ ಇಲ್ಲ. ಯಾವುದೇ ಎದುರಿಗೆ ಬರ್ತಿದೆ ಆ ರೂಪದ ಅನುಭವ ಮಾಡೋದು. ವಿಶ್ವರೂಪ ವಿಶ್ವಂ ವಿದಧಾತಿ, ಆತ್ಮಾನಂ ವಿಶ್ವಂ ವಿದಧಾತಿ. ತನ್ನ ರೂಪದಿಂದ ಅನುಭವ ಮಾಡುವುದು ಬಿಟ್ಟು ಅದ ಬರೀ ಯಾವುದು ಬಂತೋ, ಯಾವುದ ಜ್ಞಾನದ ವಿಷಯ ಆಯಿತು, ನಿನಗೆ ಜ್ಞಾನ ಇದರ ಸಲುವಾಗಿಯೇ ಇದೆ. ನಿನ್ನ ಜ್ಞಾನ ಧನದ ಉಪಯೋಗ ನೀನು ಇದೇ ರೀತಿ ಮಾಡುವುದಲ್ಲ. ಲಾಭದಾಯಕ ಇದೆಯೇನ? ಶೋಭ ಇದೆಯೇನ? ಜ್ಞಾನದ ವರ್ತಮಾನ ಜ್ಞಾನ, ಅರೇ ಕಾರ್ಯ ಮಾಡುವ ಯಾವ ಅಧಿಕಾರ ಈ ಜ್ಞಾನಕ್ಕೆ ಇದೆಯೋ ವರ್ತಮಾನದೊಳಗ, ವಿಶ್ವದೊಳಗೆ ಯಾವ ದ್ರವ್ಯದೊಳಗಿಲ್ಲ. ವಿಶ್ವದೊಳಗೆ ಯಾವ ದ್ರವ್ಯದೊಳಗೆ ಇದರೊಳಗೆ ನನ್ನನ್ನು ತಿಳಿಯುವ ಸಾಮರ್ಥ್ಯನೂ ಇಲ್ಲ, ತನ್ನನ್ನು ತಿಳಿಯುವ ಸಾಮರ್ಥ್ಯನೂ ಇಲ್ಲ. ಎಷ್ಟಾಯಿತು ಅಂಥೇಳಿ ಅದಕ್ಕೆ ತಿಳಿಯುವುದಿಲ್ಲ. ಎಷ್ಟಾಯ್ತು, ಎಷ್ಟು ನಿಮಿಷ ಆಯಿತು, ಎಷ್ಟು ಬ್ಯಾಟ್ರಿ ಇದೆ, ಏನು ಕಾರ್ಯ ಮಾಡ್ತಾ ಇದೆ, ಅದನ್ನೆಲ್ಲ ತಿಳಿಯುವ ಸಾಮರ್ಥ್ಯ ನನ್ನ ವರ್ತಮಾನ ಜ್ಞಾನಕ್ಕೆ. ಹೌದು ಅಥವಾ ಇಲ್ರಿ? ಇದಕ್ಕೆಲ್ಲ ಓ ನನ್ನನ್ನು ಕೆಂಪು ವರ್ಣದಲ್ಲಿ ಮುದ್ರಿಸಿದ್ದಾರೆ, ನಾನು ಕೆಂಪು ವರ್ಣದವಿದ್ದೇನೆ ಅಂಥೇಳಿ ಈ ಕಲಶದಲ್ಲಿರುವ ಅಕ್ಷರಗಳಿಗೆ ಜ್ಞಾನ ಇದೆ? ನೋಡ್ರಿ, ವಿಶ್ವದ ಯಾವ ದ್ರವ್ಯದೊಳಗೆ 3 ಕಾಲದ ಅವಸ್ಥೆಗಳಲ್ಲಿ ತಿಳಿಯುವ ಸಾಮರ್ಥ್ಯ ಇಲ್ಲ. ಇನ್ನು ನನ್ನಲ್ಲೇ ಕೂಡ ಒಂದು ಜ್ಞಾನದೊಳಗನೆ ಇದೆ ಸಾಮರ್ಥ್ಯ, ಉಳಿದ ಅನಂತ ಗುಣಗಳಲ್ಲಿ ಇಲ್ಲ. ಇನ್ನು ಆ ಜ್ಞಾನದೊಳಗೂ ಕೂಡ ಒಂದು ವರ್ತಮಾನದೊಳಗನೆ ಇದೆ, ಭೂತ ಭವಿಷ್ಯದೊಳಗೆ ಇಲ್ಲ. ಅರೆ ಇದ್ರಾಗ ಶಕ್ತಿ ರೂಪದಿಂದ ಇದೆ. ಭೂತಕಾಲದ ಆಗಿ ಹೋದದ್ದಿದೆ, ಭವಿಷ್ಯದ ಶಕ್ತಿ ರೂಪದಿಂದ ಇದೆ, ಬರೇ ಒಂದು ವರ್ತಮಾನ. ಹಾಗಾದ್ರೆ ಇಂಥ ಅಪೂರ್ವ ನಿಧಿ ಅದನ್ನು ನಾನೇನು ಮಾಡ್ತಾ ಇದ್ದೇನೆ?
ಏನು ಮಾಡ್ತಾರೆ, ವಿಶ್ವದಲ್ಲಿ ಆಗುವಂಥ ಅವಸ್ಥೆಗಳ ಸಲುವಾಗಿ ನಷ್ಟ ಮಾಡ್ತಾರೆ. ಯಾವುದೋ ಜೀವ ಬಂತು, ಹೇಳಿದ್ದೀನಲ್ಲ ಹಿಂದೆ, ಅರೇ ಹೇಳಿದರ್ರೆ ಸ್ವಾಮೀಜಿ, ಕೊಳೆತ ನಾಯಿಯ ಶರೀರದೊಳಗಿಂದ ಒಂದು ಕ್ರಿಮಿ ಇದ್ದದ್ದ ನಿನ್ನ ಉದರದೊಳಗೆ ಬಂದ ನಿನ್ನ ಮಗನಾಗಿ ಜನ್ಮ ತಾಳಿದ. ಅಲ್ಲಿ ದ್ವೇಷ ಮಾಡುವ ಸಲುವಾಗಿ, ಅಸಹ್ಯ ಪಟ್ಟುಕೊಳ್ಳುವ ಸಲುವಾಗಿ ಹೇಳಿಲ್ಲ, ವಸ್ತು ಸ್ವರೂಪ ಹೀಗಿದೆಪ್ಪ. ಅಲ್ಲಿರೋಳದೊಳಗೆ ನೀ ಚೀಚೆ ಅಂತಿದ್ದೆ, ಇಲ್ಲಿ ಬಂದ ನಂತರ ಇದನ್ನೆಷ್ಟು ನೀನು ಪ್ರೀತಿಪೂರ್ವಕವಾಗಿ ನೋಡ್ತಾ ಇದ್ದೀವಪ್ಪ. ರಾಗ ಮಾಡ್ತಾ ಇದ್ದಿ, ಮೋಹ ಮಾಡ್ತಾ ಇದ್ದಿ, ಪ್ರಾಣ ಕೊಡ್ತಾ ಇದ್ದಿ. ಇದು ಪರ್ಯಾಯ ರಥ ಇದೆ ರೀ, ಪರ್ಯಾಯ ರಥ. ಕಥೆ ಬರ್ತಿದೆಯಲ್ಲ, ತಂದೆ ಸತ್ತ, ಹಂದಿ ಆದ. ಹಂದಿ ತಂದೆಯ ಜೀವ ಸತ್ತು ಹೋಗಿ ಹಂದಿ ಆದ. ಆ ಪುನಃ ಆ ತನ್ನ ಮನೆಯೊಳಗೆ ಅವಂದರ್ಲಿ ಆದ ಮನೆ, ನನ್ನ ಮಗಂದರೆ ಅವಂದರ್ಲಿ ಆ ಪುನಃ ಮನೆಯೊಳಗ, ಎತ್ತರೊಳಗ, ಅಂಗಳೊಳಗ ಓಡಾಡ್ಕತ್ತಾನ. ಯಾರೋ ಒಬ್ಬರ ಅವಧಿಜ್ಞಾನಿ ಮುನಿಗಳು ಹೇಳಿದರು, ಈ ಹಂದಿ ಜೀವ ಈ ಮನೆಯ ಮಾಲೀಕಿತ್ತು, ನಿನ್ನ ತಂದೆ ಇತ್ತು ಅಂಥೇಳಿ ಅವನಿಗೆ ಹೇಳಿದ ನಂತರ ಅವ ಅದನ್ನು, ಓಹೋ ನನ್ನ ತಂದೆ ಅಂಥೇಳಿ ಮನೆಯಲ್ಲಿ ತಂದಿರಿಸ್ಕೊಳ್ತಾನ್ರಿ. ಆರೈಕೆ ಮಾಡ್ತಾನೆ, ಊಟ ತಿನಿಸ ಮಾಡಿಸ್ತಾನೆ, ಏನು ಮಾಡ್ತಾನ್ರಿ, ಮುಟ್ಟತಾನೇನ್ರಿ. ಹಾಗಾದ್ರೆ ಇವನಿಗೆ ಮಹಿಮಾ ಯಾವುದರ ಅಂದ್ರೆ, ಹಂದಿಯನ್ನ ಹಿಂದಿನ ಪರ್ಯಾಯದಲ್ಲಿ ತಂದೆ ಇತ್ತು ಅಂಥೇಳಿ ಮನೆಯಲ್ಲಿ ಇರಿಸಿಕೊಳ್ಳುವ ಮಾತಿಲ್ಲ. ಆದ್ರೆ ಪರ್ಯಾಯದೊಳಗೆ ಯಾವ ರೀತಿ ರಥ ಅದ ಜೀವ. ಪರ್ಯಾಯ ಬುದ್ಧಿ ಬಿಡುವ ಸಲುವಾಗಿ ಕಥೆ ಇದೆ, ಆ ಜೀವವನ್ನು ಮನೆಯಲ್ಲಿ ತಂದು ಇರಿಸಿಕೊಳ್ಳುವ ಸಲುವಾಗಿ ಇಲ್ಲ. ಜೀವ ನಿಂದಾಯೋಗ್ಯ ಮತ್ತು ಪೂಜಾಯೋಗ್ಯ ಯಾವುದರಿಂದ ಆಗ್ತಾನೋ, ಪರ್ಯಾಯದ ಮಲಿನತೆ ಮತ್ತು ಪರ್ಯಾಯದ ನಿರ್ಮಲತೆಯಿಂದನ. ಹಾಗಾದ್ರೆ ಮಲಿನ ಪರ್ಯಾಯವನ್ನು ದೂಷಿಸುವುದ, ದ್ವೇಷಿಸುವುದ, ನಿರ್ಮಲ ಪರ್ಯಾಯವನ್ನು ಆಧರಿಸುವುದ, ಇದು ಸಜ್ಜನಿಕೆ ಇದೆ ಅಂದರೆ ಇದ್ರೆ ಇರಬಹುದು ವ್ಯವಹಾರದಿಂದ. ಆದರೆ ನಿಜವಾಗಿ ಪರ್ಯಾಯದಿಂದ ಭಿನ್ನ ತ್ರಿಕಾಲಿ ಧ್ರುವ ವಸ್ತುವನ್ನು ಆಧರಿಸುವುದ ನಿಜವಾಗಿ ಏನಿದೆ ರೀ, ಕಲ್ಯಾಣದ ಉಪಾಯ ಇದೆ ರೀ. ಸಜ್ಜನಿಕೆ ಇರಬಹುದು, ಗುಣದ ಪೂಜೆ ಮಾಡಬೇಕು, ಗುಣದ ಅನುರಾಗ ಮಾಡಬೇಕು, ಅದು ಮಾತು ಬೇರೆ ಇದೆ, ವ್ಯವಹಾರದ ಮಾತಿದೆ. ಆದರೆ ನಿಜವಾಗಿ ಆ ಗುಣ ಏನ ಶಾಶ್ವತ ಆ ವಸ್ತುವಿಂದ ಅಲ್ಲಲ್ಲ. ಈಗ ಮೂಲ ವಿಷಯದ ಕಡೆಗೆ ಬಂದ್ರ, ಮಹಾವೀರರ ಈಗೇನ ವರ್ತಮಾನದ ಏನು ಅವಸರ್ಪಿಣಿ ಕಾಲ ಇದೆ, ಈ ಕಾಲದ ಅಂತಿಮ ತೀರ್ಥನಾಯಕ ಅಂತ ಹೇಳಿ ಪೂಜಿಸುವುದ ಒಂದು ಅಪೇಕ್ಷಾದಿಂದ ಸತ್ಯ ಇದೆ. ಆದ್ರೆ ಆ ವರ್ತಮಾನ ಯಾವ 24 ತೀರ್ಥಂಕರರಲ್ಲಿ ಕೊನೆಯ ತೀರ್ಥಂಕರ ಅಂಥೇಳಿ ಪೂಜಿಸುವಿಕೆ ಇದೇನಿದೆ ಅಲ್ಲ, ಇದು ನಿಜವಾಗಿ ಆ ಜೀವದ ತ್ರಿಕಾಲಿ ಸ್ವಭಾವ ಅಲ್ಲಲ್ಲ, ಇದೇನ್ರಿ ಇಲ್ಲ. ಹಾಗಾದ್ರೆ ಆ ಜೀವದ ತ್ರಿಕಾಲಿ ಸ್ವಭಾವವನ್ನು ಪೂಜಿಸುವುದಿದೆಯೋ ಅಥವಾ ಆ ಪರ್ಯಾಯದ ಮಹಿಮೆಯನ್ನು ತಿಳ್ಕೊಂಡ ತನ್ನ ತ್ರಿಕಾಲಿ ಸ್ವಭಾವವನ್ನು ಗೌರವಿಸುವುದಿದೆ, ಆಧರಿಸುವುದಿದೆ, ನಾನಂತ ಹೇಳಿ ಒಪ್ಪಿಕೊಳ್ಳುವುದಿದೆ, ಅದರ ಅನುಭವದ ಸಲುವಾಗಿ ಪ್ರಯತ್ನ ಮಾಡುವುದಿದೆ. ಬರೇ ಆ ಶುದ್ಧ ಪರ್ಯಾಯ, ಪರದ್ರವ್ಯದ ಶುದ್ಧ ಪರ್ಯಾಯದ ಪೂಜೆ ಮಾಡ್ತಾ ಕೂತ್ರ ನಮಗೆ ಲಾಭ ಏನೂ ಆಗುವುದಿಲ್ಲರಿ. ಆ ಸಮಯದೊಳಗೆ ಕಷಾಯ ಒಂದಿಷ್ಟು ಮಂದಾಗಿತ್ತು ಅಂತಂದ್ರೆ ಒಂಚೂರು ಪುಣ್ಯ ಆಗ್ಬೋದ್ರಿ. ಆ ಪುಣ್ಯ ಏನು ಮಾಡ್ತಿದ್ದೀರಿ? ಪುಣ್ಯ ಏನು ಮಾಡ್ತಿದೆ? ಸಂಸಾರದೊಳಗೆ ಸ್ಥಿರಕ್ಕೆ. ಶುಭ ಕರ್ಮ ಸುಶೀಲ, ಅಶುಭ ಕರ್ಮ ಕುಶೀಲ ಅಂಥೇಳಿ ಹೇಳ್ತೇರಿ. ಆದ್ರೆ ಶುಭ ಕರ್ಮ ಆ ಸುಶೀಲ ಇದ್ರ ಅದು ಭವದೊಳಗೆ ಯಾಕೆ ನಿನ್ನನ್ನು ತೊಡಗಿಸ್ತಿದೆ ಅಂಥೇಳಿ ಸಮಯ ಸಾರದೊಳಗೆ ಕೇಳಿದ್ದಾರೆ. ಅದಕ್ಕೆ ಸಮಯ ಸಾರ ಏನಿದೆ, ಸಾರ್ವಭೌಮ ಇದೆ ರೀ. ಯಾವ ಕಾಲಕ್ಕೂ ಯಾವುದೋ ಒಂದು ಅಂಶ ನೋಡಿದರನೂ ಕೂಡ ಅಲ್ಲಿ ಶುದ್ಧಾತ್ಮನ ಮಹಿಮೆ ಎದ್ದ ನಿಲ್ಲಬೇಕ್ರಿ. ಎದ್ದ ನಿಲ್ಲುವಂಥದ್ದನ ಇದೆ. ಆದರೆ ನಮ್ಮಲ್ಲಿ ಅದು ಎದ್ದು ನಿಲ್ಲಲಿಲ್ಲ ಅಂತಂದ್ರೆ ನಮ್ಮ ಅಪಾತ್ರತೆ. ಇಂಥ ಮಿಥ್ಯಾತ್ವ ಭಾವವು, ಅರೆ ನೋಡ್ರಿ, 2 ವಾಕ್ಯ ಅದಾವು ಭಾವಾರ್ಥದ್ದು. 2 ವಾಕ್ಯ ಏನ? ಮಿಥ್ಯಾದೃಷ್ಟಿ ಜೀವನು ಪರ್ಯಾಯದಲ್ಲಿ ರಥನಿದ್ದಾನೆ, ಅರ್ಥ ಆಯ್ತರೆ. ಇನ್ನು ಅರ್ಥ ಏನಿದೆ?
ಆದುದರಿಂದ ಪರ್ಯಾಯವನ್ನು ತನ್ನ ರೂಪವಾಗಿ ಅನುಭವಿಸುತ್ತಾನೆ. ಒಂದು ವಾಕ್ಯ ಐತ್ರಿ. ಮುಂದ ಇಂಥ ಮಿಥ್ಯಾತ್ವ ವಿರುದ್ಧರೇ ಇಂಥ ಮಿಥ್ಯಾತ್ವ ಭಾವವು ಬಿಟ್ಟು ಹೋದ ಮೇಲೆ ನಿಜವಾದ ಜ್ಞಾನಿಯೂ ಇದ್ದಾನೆ. ಅವನಿಗೆ ಮತ್ತು ಸಮಯಸಾರದ 415 ಗಾಥೆಗಳನ್ನು ಕಂಠಸ್ಥ ಮಾಡಬೇಕಾಗಿಲ್ಲ. 415 ಗಾಥೆಗಳನ್ನು ಕಂಠಸ್ಥ ಮಾಡುವುದರಿಂದ ಅವನನ್ನು ಜ್ಞಾನಿ ಅಂತೇಳಿ ಅಜ್ಞಾನಿಗಳು ಹೇಳ್ತಾರೆ. ಹೌದೇನಲ್ರ? ಆದರೆ ಜ್ಞಾನಿ ಯಾವಾಗ? ಇಂಥ ಮಿಥ್ಯಾ ದೃಷ್ಟಿ ಬಿಟ್ಟು ಹೋದ ನಂತರ ಅವ ಜ್ಞಾನಿ. ಅವನಿಗೇನು ಓದಬೇಕಾಗಿಲ್ಲ, ಕೇಳಬೇಕಾಗಿಲ್ಲ. ಆದ್ರೆ ಅವನು ಓದತನನು ಕೇಳತನನು ಯಾವುದರ ಸಲುವಾಗಿ? ಆ ಜ್ಞಾನದ್ದನ ಸ್ಥಿರತೆ ಆಗುವ ಸಲುವಾಗಿ ಓದ್ತಾನನು, ಕೇಳ್ತಾನನು, ಜ್ಞಾನಿಗಳನ್ನು ಆಧರಿಸ್ತಾನನು, ಜ್ಞಾನಿಗಳ ಮಾರ್ಗದೊಳಗ ತಾನು ಹೋಗ್ತಾನನು, ಬಾಹ್ಯದೊಳಗೆ ಚಾರಿತ್ರದ ಅಂಗೀಕಾರ ಮಾಡ್ತಾನೋ, ಅವನ ಜ್ಞಾನದೊಳಗೆ ನಿರ್ಮಲತೆಯ ವೃದ್ಧಿ ಆಗ್ತಿದೆ. ಏನೆಲ್ಲ ಆಗ್ತಿದೆ? ಯಾವಾಗ ಮಿಥ್ಯಾತ್ವ ಬಿಟ್ಟು. ಹಾಗಾದ್ರೆ ಒಂದು ಮಿಥ್ಯಾತ್ವ ಇರುವೆಳದೊಳಗ ನಾವೇನು ಓದಿದ್ರು ಉಪಯೋಗ ಓದಬಾರ್ದು ಅಂತ ನಾನು ಹೇಳಲಿಲ್ಲ. ಮಿಥ್ಯಾತ್ವದ ನಾಶ ಆಗೋದಕ್ಕೆ ಈ ವಾಚನ ಉಪಯೋಗ ಆಗಲಿಲ್ಲ ಅಂತಂದ್ರೆ ಏನು ಮಾಡೋದಾಗ? ಜೀವನ ನಾಶಕ್ಕನ ಉಪಯೋಗ ಆಗ್ತಿತ್ತು. ಏನ ವಾಚನ ಜೀವನ ನಾಶಕ್ಕ. ಅರೆ ಮತ್ತು ಪರದೊಳಗನ ರಥ ಇದ್ದೇವು ಅಂತಂದ್ರ ಅದು ಜೀವನ ನಾಶಕ್ಕನ ಉಪಯೋಗ ಆಯ್ತಲ್ಲ ವಾಚನ. ಹೌದು ಅಥವಾ? ಗಂಭೀರವಾಗಿ ವಿಚಾರ ಮಾಡೋದು, ಜೀವನದ ಅಶಾಶ್ವತತೆಯನ್ನು ತಿಳ್ಕೊಳ್ಳೋದು, ನಿಶ್ಚಿತವಾಗಿ ತಿಳ್ಕೊಳ್ಳೋದು, ಮತ್ತು ಮಾಡುವ ಕರ್ತವ್ಯದ ಯಾವತ್ತೂ ಸಾವಧಾನತೆ. ಜೀವನದ ಅಶಾಶ್ವತತೆ. ಅರೆ ಎಷ್ಟು ಸಾರಿದೆ ರೀ, ಊಟ ಮಾಡಿ ಕೂತಿದ್ರು ಅಲ್ಲೇ ಹೀಗಾಯ್ತು, ಹೊರತು ಜೀವ ಅಂತ ಕಥೆ ಕೇಳಿದೆವು. ಎರಡು ಕಥೆ ಮೊನ್ನೆ. ಆದರೆ ಏನು ಮಾಡೋದು? ನಾನಂತೂ ಹೋಗಿಲ್ಲಲ್ಲ. ಅರೆ ನೀ ಹೋದ ಮೇಲೆ ಏನು ಮಾಡಮ್ಮ? ಹೋಗಬಹುದು ಅಥವಾ ಇಲ್ಲ? ಮೊನ್ನೆ ದಿವಸ ಹೇಳ್ತೇನೆಲ್ಲ, ರವಿವಾರ ರೀ. ಆರೋಗ್ಯವಂತ ಗಟ್ಟಿಮುಟ್ಟ ಶರೀರ ಇದ್ರೂ ಹೃದಯಾಘಾತ ಆಗ್ತಿದೆ ಏನಿಲ್ಲ. ಅದಕ್ಕೇನ್ರಿ ಶರೀರ ದುರ್ಬಲ ಆಗೋದು ಅವಶ್ಯಕ ಇದೆ. ಸಶಕ್ತ ಮನುಷ್ಯನಿಗೆ ಕೂಡ ಪಾರ್ಶ್ವವಾಯು ಆಗ್ತಿದೆ ಏನಿಲ್ರಿ. ಇದ್ದಕ್ಕಿದ್ದ ಹಾಗೆ ಮರಣ ಆಗ್ತಿದೆ ಏನಿಲ್ಲ. ಯಾರ್ದಾಯ್ತು ಅವ್ರದ್ದು ಕೇಳೋದಷ್ಟ ನಮ್ದು ಕರ್ತವ್ಯ ಇದೆ. ಮಿಥ್ಯಾತ್ವ ಬಿಟ್ಟು ಹೋದ ನಂತರ ಅವ ನಿಜವಾದ ಜ್ಞಾನಿಯೂ ಇದ್ದಾನೆ, ನಿಜವಾದ ಆಚರಣೆಯೂ ಇದೆ ಅವನಲ್ಲೇ. ಮತ್ತು ವ್ರತ ತಗೊಳ್ಬೇಕಾಗಿಲ್ಲ, ದೀಕ್ಷಾ ತಗೊಳ್ಬೇಕಾಗಿಲ್ಲ. ಹಾಗಾದ್ರೆ ನಾವು ಹಾಗೆ ಮೋಕ್ಷಕ್ಕೆ ಹೋಗ್ತಾನ? ಅರೆ ಅವೆಲ್ಲ ತಾನಾಗೇನ ಬರ್ತಾವೆ. ಪರ್ಯಾಯದೊಳಗಿನ ಮೂಢತೆ, ಮೂರ್ಛಾ ಪರಿಗ್ರಹ ಅಂಥೇಳಿ ಹೇಳಿದಾರಲ್ಲ, ಆ ಮೂರ್ಛೆ ಮೈಮರೆಯುವಿಕೆ ಏನಿದೆ ಅಲ್ಲ, ಅದು ಹೊರಟು ಹೋಯ್ತು ಅಂತಂದ್ರೆ ಇವನ ಜ್ಞಾನ, ಇವನಿಗೆ ಅನುಭೂತಿ, ಇವನ ಸ್ಥಿರತೆ ಎಲ್ಲವೂ ಧ್ರುವ ಸ್ವಭಾವದೊಳಗೆ, ತ್ರಿಕಾಲ ಜ್ಞಾತ ಸ್ವಭಾವದೊಳಗೆ, ಆನಂದದ ಸಾಗರ ಇರುವಂಥ ಅರೂಪಿ ತತ್ವದೊಳಗನ ಇವನ ಜ್ಞಾನ, ಇವನ ಶ್ರದ್ಧೆ, ಇವನ ಚಾರಿತ್ರ, ಇವನ ಆಚರಣೆ ಅಲ್ಲೇ ವಿಹರಿಸ್ತಾನೆ. ಕೊಳದಲ್ಲಿ ರಾಜ ಹಂಸದ ತೆರದಲ್ಲಿ ಜ್ಞಾನಿಗಳ ಅದರಲ್ಲಿ ವಿಹರಿಸುತ್ತಿರು. ಯಾವುದರಲ್ಲಿ? ಜಿನವಾಣಿ ಅಂತ ಹೇಳಿದರು. ಆದರೆ ಜಿನವಾಣಿಯ ವಿಷಯ ಶುದ್ಧ. ಸರೋವರದೊಳಗೆ ರಾಜಹಂಸ ಯಾವ ಪ್ರಕಾರ ವಿಹಾರ ಮಾಡ್ತಿದೆಯೋ ಆ ಪ್ರಕಾರ ಜ್ಞಾನಿ ಇದರೊಳಗೆ. ಜಿನವಾಣಿಯೊಳಗ, ತತ್ವಾಭ್ಯಾಸದೊಳಗ, ಸಮ್ಯಕ್ ದರ್ಶನದ ವಿಷಯದೊಳಗ ಎಲ್ಲ ಏಕಾರ್ಥದ ಭೇದ ಬಿಟ್ಟ ಅಭೇದದ ಗ್ರಹಣ ಮಾಡುತ್ತದೆ. ನಿಶ್ಚಯ ಲಯದ ವಿಷಯನಾದಂಥ ಶುದ್ಧಾತ್ಮ, ಜಿನವಾಣಿಯ ವಿಷಯನಾದಂಥ ಅರೂಪಿ ಜ್ಞಾತ ಸ್ವರೂಪದ ತತ್ವ, ಆನಂದದ ಸಾಗರನಿರುವಂಥ
ದೇಹದಿಂದ ತ್ರಿಕಾಲ ಅಸ್ಪೃಷ್ಟನಿರುವಂಥ ಆ ಅರೂಪಿ ಚಿನ್ಮಾತ್ರ ತತ್ವದೊಳಗ ವಿಹರಿಸುವ ಮಾತಿದೆ. ಅದನ್ನು ತಿಳ್ಕೊಳ್ಳುವ ವಿಹರಿಸುವ ಕಲೆ ಕಲಿತುಕೊಳ್ಳುವ ಶಾಲೆಯಲ್ಲಿ ನಮ್ದು ದಾಖಲಾತಿ ಆದದ್ದೇ ಇದೆ. ಇದು ಸರ್ವಜ್ಞ ಭಗವಂತರ ಶಾಲೆ ಇದೆ, ಕಾಲೇಜ್ ಇದೆ, ಹೈಸ್ಕೂಲ್ ಇದೆ, ಇಲ್ಲಿ ನಮ್ಮದು ಪ್ರವೇಶ ಆದದ್ದೇ ಇದೆ. ಹಾಗಾದ್ರೆ ನಾವು ಆ ಕಲೆಯನ್ನು ಆ ವಿದ್ಯೆಯನ್ನು ಕಲಿತುಕೊಳ್ಳುವುದ ನಿಜವಾಗಿ ನಮ್ಮದು ಕರ್ತವ್ಯ ಇದೆ. ನಡೆಯಿರಿ ಸಮ್ಯಕ್ ದೃಷ್ಟಿ ಜೀವರುಗಳು ಅದಾಯ್ತೇನಿಲ್ಲ. ನಿಜವಾದ ಜ್ಞಾನಿಯೂ ಇದ್ದಾನೆ, ನಿಜವಾದ ಆಚರಣೆಯೂ ಇದ್ದಾರೆ. ಅವನಿಗೆ ಯಾವುದು ಬಿಡಬೇಕು ಹಿಡಿಬೇಕಾದದ್ದು ಇಲ್ಲ. ಕಲಿಸ್ತಾ ಇದ್ರೆ ಲಾಸ್ಟ್ ವಾಕ್ಯಗೆ ನೀವು ಬಹಳ ವಿವರಣೆ ಮಾಡಿದ್ದೀರಿ. ಅಂದ್ರೆ ಅಗದಿ ಮಂತ್ರ ಇದ್ದಂಗೆ ಐತಿ. ಮಂತ್ರನಲ್ಲ ಅಗದಿ ನಾನು ಸ್ಟಾಪ್ ಓದಬೇಕಾದ್ರೆ ಎರಡೂ ವಾಕ್ಯ ಇಷ್ಟು ಚಂದ. ಮಹಾಭಾಗ್ಯಶಾಲಿ ನೋಡ್ರಿ. ಒಂದು ಅಂಶ ಕೂಡ ತಿಳಿದು ಬಂದರ ಏನಿದೆ ರೀ, ಹೊರಗಡೆ ಏನಿದೆ, ದೇಹದೊಳಗೆ ಏನಿದೆ, ಧನದೊಳಗೆ ಏನಿದೆ, ಚಿನ್ನ ಬೆಳ್ಳಿಯೊಳಗೆ ಏನಿದೆ, ಮಕ್ಕಳ ಮನೆಯೊಳಗೆ ಏನಿದೆ ರೀ, ಎಲ್ಲ ಪರದ್ರವ್ಯದವಲ್ಲ, ಪರದ್ರವ್ಯ. ಅರೆ ವೀತರಾಗ ಭಗವಂತನಲ್ಲೇ ಕೂಡ ಏನಿದೆ, ನಮ್ಮದೇನಿದೆ ರೀ, ಏನಿದೆ ಅದೆಲ್ಲ ಅವ್ರದ್ದಿದೆ ರೀ, ನಮ್ಮದೇನಿದೆ ಹೇಳ್ರಿ. ವೀತರಾಗಿ ಭಗವಂತ, ವೀತರಾಗಿ ಸಂತ, ಅವರಲ್ಲೇ ಕೂಡ ನಮ್ದೇನಿಲ್ಲ. ಅವರ ಒಂದು ಕರುಣಾಪೂರ್ವಕ ನಮ್ಮ ಕಡೆ ದೃಷ್ಟಿಕ್ಷೇಪ ಮಾಡಿದ್ರೆ ಅದು ನಮ್ಮ ಮಹಾಭಾಗ್ಯ. ಅಲ್ಲಿ ಬರ್ತಿದೆಯಲ್ಲ, ದೀಕ್ಷಾ ತಗೊಂತಾನಲ್ಲ, ಯಾರ ಬುದ್ಧ ದೇವನಿ ಯಾರ ದೀಕ್ಷಾ ತಗೊಂತಾನಲ್ಲ, ದೀಕ್ಷಾ ತಗೊಂತಾನ. ಆ ವೇಳೆದೊಳಗ ಅವ್ರೇನ್ ಮಾಡ್ತಾರೆ ಆಚಾರ್ಯರು? ತಥಾಸ್ತು ಅಂತಾರೆ. ಏನಂತಾರೆ? ತಲೆ ಮೇಲೆ ನಮೋಕಾರ ಬರೀತಾರೆ. ಏನ್ ಮಾಡ್ತಾರೆ? ದೀಕ್ಷಾ ಕೊಡ್ತಾರಂದ್ರೆ ಏನ್ ಮಾಡ್ತಾರೆ? ಪ್ರವಚನ ಸಾರದೊಳಗೆ ವಿಷಯ ಬರ್ತಿದೆಯಲ್ಲ, ಗುಣಾಢ್ಯ ಕುಲ ರೂಪ ವಯ ವಿಶಿಷ್ಟನಾದ ಶ್ರಮಣ, ಶ್ರಮಣರಿಗೆ ಅತಿ ಇಷ್ಟನಾದ ಶ್ರಮಣ. ಅವ್ರ ಹತ್ರ ಹೋಗಿ ಏನಂತಾನು? ಪ್ರಭು ನನ್ನನ್ನು ಸ್ವೀಕರಿಸು, ನನ್ನನ್ನು ಸ್ವೀಕರಿಸು ಅಂತ ಹೇಳಿದ ನಂತರ ಅವರು ಸಹಜ ಕಣ್ಣು ಬಿಟ್ರು ಅಂತಂದ್ರೆ ಇವು ಕೃತಾರ್ಥ ಆದರೆ ಏನೂ ಇಲ್ಲ. ಇವು ತಾನೇ ತ್ಯಾಗ ಮಾಡ್ತಾನೆ, ತಾನೇ ಶುದ್ಧೋಪಯೋಗ ರೂಪದ ಮುನಿಧರ್ಮದ ಅಂಗೀಕಾರ ಮಾಡ್ತಾನೆ. ಹೊರಗಡೆ ಎಲ್ಲ ಎಷ್ಟು ನಾಟಕ ನಡೆದಿದ್ದವ್ರೆ. ಯಾರ ಸ್ವಸ್ತಿಗೆ ಯಾರು ಬರೀತಾರ್ರಿ? ಯಾತಕ್ಕಾಗಿ ಬರೀತಾರೆ? ಧರ್ಮಕ್ಕೆ ಮೂಲ ಯಾರ? ಅಭಿಚಂದ್ರ. ಧರ್ಮಕ್ಕೆ ಮೂಲ ಯಾರ? ಸರ್ವಜ್ಞ ಭಗವಂತ ತೀರ್ಥಂಕರ ಪ್ರಭು. ಅವ್ರಿಗೆ ಯಾರು ಸ್ವಸ್ತಿಕ್ ತೆಗೆದ್ರಿ? ಇಂದ್ರ. ಯಾರು ತೆಗೆದ್ರಿ? ಅವರಿಗೆ ದೀಕ್ಷಾ ಯಾರು ಕೊಟ್ಟರ್ರೆ? ಸ್ವಯಂ ದೀಕ್ಷೆ. ಹಾಗಾದ್ರೆ ದೀಕ್ಷಾ ತಗೊಳ್ಳುವಂಥ ಸ್ವಯಂ ದೀಕ್ಷಿತ ಆಗ್ತಾನೆ. ಹಾಗಾದ್ರೆ ಆಚಾರ್ಯರ ಹತ್ರ ಯಾಕ? ಗುಣಾಢ್ಯ ಕುಲ ರೂಪ ವಯ ವಿಶಿಷ್ಟ ಶ್ರಮಣರಿಗೆ ಅತಿ ಇಷ್ಟನಾದ ಗಣಿಗೆ. ಅರೆ ಆಚಾರ್ಯರಿಗೆ, ಶ್ರಮಣರಿಗೆ ಅತಿ ಇಷ್ಟನಾದ ಗಣಿಗೆ ನನ್ನನ್ನು ಸ್ವೀಕರಿಸೆಂದು ಪ್ರಣತಮೇನ್ ಅನುಗ್ರಹೀತನಾಗುವನು. ಪ್ರವಚನ ಸಾರದೆಯ ಚರಣಾನುಯೋಗ ಸೂಚಕ ಚೂಲಿಕೆ ದಿನ ಅಂತಿದ್ದೇವ್ರಿ ನಾವು. ಮಹಾಭಾಗ್ಯ ಆ 75 ಗಾಥೆಗಳನ್ನು. ಗುಣಾಢ್ಯ ಕುಲ ರೂಪ ವಯ ವಿಶಿಷ್ಟ. ಕುಲ ಎಂಥದ್ದು, ರೂಪ ಎಂಥದ್ದು, ವಯಸ್ಸೆಂಥದ್ದು. ಅದು ಬಾಲ್ಯಾವಸ್ಥೆನೂ ಅಲ್ಲ, ಅರಳು ಮರಳಾದ ವೃದ್ಧಾವಸ್ಥೆನೂ ಅಲ್ಲ. ಶ್ರಮಣರಿಗೆ ಅತಿ ಇಷ್ಟನಾದ ಗಣಿಗೆ, ಗಣಿ ಶ್ರಮಣರಿಗೆ ಅತಿ ಇಷ್ಟನಾದ ಗಣಿಗೆ ನನ್ನನ್ನು ಸ್ವೀಕರಿಸೆಂದು ಹೇಳಿ ಪ್ರಣತಮೇನ್ ಅನುಗ್ರಹೀತನಾಗುವನು. ಆಯ್ತಪ್ಪ, ಹಿಂದಿನಿಂದ ನೀನು ನನ್ನ ಶಿಷ್ಯ ಅಂಥೇಳಿ ಅವ್ರು ಹೇಳಿದರು. ಹೇಳುವ ಅವಶ್ಯಕತೆ ಇಲ್ಲ. ಪರಮಾತ್ಮನ ದೃಷ್ಟಿ ಅವನಿಗೆ ಗುರು ಶಿಷ್ಯನೆಂಬ ಭಾವ ಇರೋದನ ಇಲ್ಲ. ನನ್ನನ್ನು ಸ್ವೀಕರಿಸಂಥೇಳಿ ಹೇಳಿದ. ಹೇಳಿ ಏನು ಮಾಡಿದ? ಪ್ರಣತ 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 ಸಂಪೂರ್ಣ ರೂಪದಿಂದ ನತ ಸಮರ್ಪಿತ. ಮುಂದ ಅನುಗ್ರಹೀತನಾದ. ಯಾವಾಗ? ಸಹಜ ಅವರು ಕಂಡುಬಿಟ್ರು ಅಂತಂದ್ರೆ ಅನುಗ್ರಹ. ನೆಲ ಮುಗಿಲುಗಳ ಸಂಧಿಯಿಂದ ಬಾಲ ಭಾಸ್ಕರನು ಉದಿಸಿ ಬರುವಂತೆ ಕಂಡು ಬಿಡ್ತಾರೆ ಅವರ.
2 ರೆಕ್ಕೆ ಅದಾವ. ಒಂದು ನೆಲ ಒಂದು ಮುಗಿಲ. ಅದರೊಳಗಿಂದ ಬಾಲಭಾಸ್ಕರನು ಉದಿಸಿ ಬರುವಂತೆ, ಅವನು ಸೂರ್ಯ ಉದಿಸಿ ಬರುವ ಹಾಗೆ ಜ್ಞಾನದ ಕಿರಣ ಹೊರಗೆ ಬಂದಪ್ಪ. ಇವನು ಗ್ರಹೀತ ಆದ, ಅಭಿಷಿಕ್ತ ಆದ. ಅವ್ರೇನ್ ದೀಕ್ಷಾ ಕೊಡವ್ರೆ? ಇವನಲ್ಲಿ ಸಂಪೂರ್ಣ ಅಂತರ್ಭಾಷ್ಯ ವಿರಕ್ತಿ ಬೇಕೋ ಅಥವಾ ಬೇಡ್ರಿ? ಅವರೇನು ಮಾಡಿದ್ರು ಹೇಳ್ರಿ? ನಿಜವಾಗಿ ಅವ್ರು ಏನು ಮಾಡಿದ್ರು? ಏನು ಕೊಟ್ರ ಅವನಿಗೆ? ಏನು ಬಿಡಿಸಿದ್ರ ಅವಂದ? ಅವನು ತಾನೇ ಬಿಟ್ಟ. ಏನು ಬಿಡಬೇಕಾಗಿತ್ತು ಅದನ್ನ? ತಾನೇ ಹಿಡ್ಕೊಂಡ. ಏನು ಹಿಡ್ಕೊಳ್ಬೇಕಾಗಿತ್ತು ಅದನ್ನ? ಏನು ಬಿಟ್ಟ? ಬಾಹ್ಯದ ದೃಷ್ಟಿ ಬಿಟ್ಟ, ಬಾಹ್ಯದ ಮಮತೆ ಬಿಟ್ಟ, ಬಾಹ್ಯದೊಳಗೆ ಪರದ್ರವ್ಯದೊಳಗೆ ಪರ್ಯಾಯದೊಳಗೆ ಸುಖ ಇದೆ ಅನ್ನುವಂಥ ಮಿಥ್ಯಾ ಅಭಿಪ್ರಾಯವನ್ನು ಬಿಟ್ಟ. ಏನು ಧಾರಣ ಮಾಡಿದ? ತ್ಯಾಗ ತ್ಯಾಗವೆಂದೆಲ್ಲ ಪೇಳುವರು, ಎಲ್ಲಿದೆ ಸತ್ಯ ತ್ಯಾಗವಾದರು, ರಾಗ ದ್ವೇಷಗಳ ತ್ಯಾಗವಿಲ್ಲದೆ. ಅರೇ, ತ್ಯಾಗ ಏನು ಮಾಡಿದವ? ರಾಗದ್ವೇಷ ತ್ಯಾಗ ಮಾಡಿದ. ಗ್ರಹಣ ಏನು ಮಾಡಿದ? ಸ್ವಭಾವದ ಶುದ್ಧ ಸ್ವಭಾವದ ಗ್ರಹಣ. ಹಾಗಾದ್ರೆ ನಮಗಂತಂದ್ರೆ ಈ ಕಾಲದೊಳಗೆ ನಾವೇನು ಕಲ್ಯಾಣದ ಅಭಿಲಾಷೆಯಿಂದ ಜಿನಮಾರ್ಗದೊಳಗೆ ಬರಬೇಕಂತೇವ, ಅಥವಾ ಜಿನಮಾರ್ಗದೊಳಗೆ ಇದೇವ ಅಂಥೇಳಿ ತಿಳ್ಕೊಂಡಿದ್ದೇವೆ, ಅಥವಾ ಜೈನ ಕುಲದೊಳಗೆ ಹುಟ್ಟಿ ಬಂದಿದ್ದೇವೆ, ಅವರೆಲ್ಲರಿಗೂ ಆದರ್ಶ ಯಾರ್ರೆ? ಯಾರ? ಆದಿದೇವರೇ, ವೃಷಭ ದೇವ. ಅವ್ರಿಗೆ ಯಾರು ದೀಕ್ಷಾ ಕೊಟ್ರು? ಮಹಾವೀರರಿಗೂ ಯಾರು ಕೊಡ್ಲಿಲ್ರಿ? ಯಾವ ತೀರ್ಥಂಕರಿಗೆ ಯಾರೂ ಕೊಡ್ಲಿಲ್ಲ. ಆದ್ರ ಆದಿದೇವ ಯಾಕೆ ಹೇಳ್ತು ಅಂತಂದ್ರೆ ಅಲ್ಲೇನೂ ಇರಲಿಲ್ಲ ಪರಂಪರೆ, ನಿರ್ಗ್ರಂಥ ಪರಂಪರೆ ಇರಲಿಲ್ಲ, ಮೋಕ್ಷ ಮಾರ್ಗ ಇರಲಿಲ್ಲ ಯುಗದ ಆದಿಯೊಳಗೆ. ಅರೇ, ಅದರ ಸಲುವಾಗಿನ ಸುಪ್ರಭಾತ ನೋಡ್ರಿ, ನನ್ನ ಮಾತು ಯಾವುದೂ ಇಲ್ಲ. ಸುಪ್ರಭಾತ ಸ್ತೋತ್ರ ಇದೆಯಲ್ಲ, ಯತ್ ಸ್ವರ್ಗಾವತರೋತ್ಸವೇ, ಅದರಲ್ಲಿ ಇದೆ ನೋಡ್ರಿ. ಅದರಲ್ಲಿ ಇದೆ, ಒಬ್ಬ ವೃಷಭನಾಥನನ್ನ ಹಿಡ್ಕೊಂಡ್ರೆ ಎಲ್ಲರೂ ಬಂದ್ರ. ಒಬ್ಬ ವೃಷಭನಾಥರ ಒಬ್ಬರ ಆದಿದೇವ ಅಂಥೇಳಿ ನಾ ಆದಿದೇವ ಆದೀಶ್ವರನ ಮಹಿಮಾ ಬೇರೆ ಇದೆ ರೀ, ಬೇರೆ ಇದೆ. ಅರೆ, ಇದು ಶಾದ್ವಾದ ಇದೆ. ಇದನ್ನ ನಾವು ಹಾಗಾದ್ರೆ ಆದೀಶ್ವರನ ಮಹಿಮೆ ಅಜಿತೇಶ್ವರನ ಮಹಿಮೆ ಇಲ್ಲನ ಹೀಗೆ ಅರ್ಥ ಮಾಡೋದಿಲ್ಲ. ಇಂಥ ಪ್ರಶ್ನೆಗೆ ಹುಟ್ಟು ಹಾಕೋದಿಲ್ಲ ನಮ್ಮ ಅಂತರಂಗದೊಳಗೆ. ವರ್ತಮಾನ ಕಾಲದಾಗ ಸಾಕಷ್ಟು ಎಲ್ಲ ಹೊರಗಡೆ ನಾವು ದಾರ್ಶನಿಕ ನೋಡ್ಬೋದು. ಆದಿನಾಥ್ ತೀರ್ಥಂಕರ್, ಆದಿನಾಥ್ ವೃಷಭನಾಥ್ ತೀರ್ಥಂಕರ್ ಹಿಡಿದ ನಾವು ಮಾತಾಡ್ಲಿಕ್ಕೆ ಬೇಕ್ರೆ. ನಮಗ ಆದಿ, ನಮ್ಮ ಸುಖಕ್ಕ ಆದಿ ಯಾರ? ಆದಿನಾಥ. ತೀರ್ಥಂಕರ್ ಎಲ್ಲಾ ಬಂದ, ಜನವಾಣಿ ಬಂತು, ಎಲ್ಲಾನು ಬಂತರೆ. ನಾವು ಹಿಡಿಬೇಕಾದದ್ದು ಎಲ್ಲ ಬಂತು, ಎಲ್ಲ ಸಮಗ್ರ. ಮೂಲ ವೃಕ್ಷ ಹಿಡಿದ ನಂತರ ಅಲ್ಲಿ ವೃಕ್ಷದೊಳಗೆ ಏನು ವಿದ್ಯಮಾನ ಇದೆ ಅದೆಲ್ಲ ಬಂತು. ವೃಕ್ಷದೊಳಗೆ ಯಾವ ಬೀಜದವಾದ ಭಾವಿ ವೃಕ್ಷಗಳು ಕೂಡ ಎಲ್ಲ ಭಾರತ ವರ್ಷ ನಾಮಕರಣ